ಜನರು ಏನ್ ಮಾಡ್ತಾರೆ ಅಂತ ಕಂಪೇರ್ ಮಾಡ್ತಾರೆ. ಆ ಮಗುಗೆ 6 ತಿಂಗಳು ಇಷ್ಟು ಕೆಜಿ ಇದೆ, ನನ್ನ ಮಗುಗೆ 6 ತಿಂಗಳು ಇಷ್ಟು ಕೆಜಿ ಇದೆ, ಎಲ್ಲ ಇದರಲ್ಲಿನೂ ಆಸ್ಪೆಕ್ಟ್ಸ್ ಅಲ್ಲಿ ಕಂಪೇರ್ ಮಾಡ್ತಾರೆ. ಅದು ಮಾಡಂಗೆ ಇಲ್ಲ. ಈಗ ಡಯಟ್ ಕರೆಕ್ಟ್ ಆಗಿ ಕೊಟ್ರೆ ಮುಕ್ಕಾಲ್ ಭಾಗ ಮಕ್ಕಳು ಚೆನ್ನಾಗಿ ಬೆಳಿತಾರೆ. ಮತ್ತೆ ಇನ್ಫೆಕ್ಷನ್ ಬರೋದು ಇಲ್ಲ, ಅವ್ರಿಗೆ ಏನಾದ್ರು ಕಾಯಿಲೆಗಳು ಇರೋದು, ಈಗ ಹಾರ್ಟ್ ಕಾಯಿಲೆ ಇರ್ಬೋದು, ಲಂಗ್ಸ್ ಕಾಯಿಲೆ ಇರ್ಬೋದು, ಅಂತ ಮಕ್ಕಳು ಸ್ವಲ್ಪ ಬೆಳವಣಿಗೆ ಕಮ್ಮಿ ಇರ್ತಾರೆ. ಅದೆಲ್ಲ ಸರಿ ಮಾಡ್ಬೇಕಾಗತ್ತೆ. ಮತ್ತೆ ಇನ್ಫೆಕ್ಷನ್ ಆಗ್ತಾ ಇದ್ರೇನು ಅವ್ರನ್ನ ಬೆಳೆಯಕ್ ಚಾನ್ಸೇ ಇರಲ್ಲ. ಈಗ ಸ್ವಲ್ಪ ವೆಯ್ಟ್ ಗೈನ್ ಆಗಿರ್ತಾರೆ, ಒಂದು ಬೇದಿ ಬಂದ್ಬಿಡುತ್ತೆ, ವಾಂತಿ ಬಂದ್ಬಿಡುತ್ತೆ, ವೆಯ್ಟ್ ಎಲ್ಲ ಹೋಗ್ಬಿಡುತ್ತೆ, ಮತ್ತೆ ಫಸ್ಟ್ ಇಂದ ಮತ್ತೆ ಅವ್ರು ಬೆಳ್ಕೊಂಡ್ ಬರ್ಬೇಕು. ಆತರ ಇನ್ಫೆಕ್ಷನ್ಸ್ ಒಂದು ರೀಸನ್. ಏನಂದ್ರೆ ದಪ್ಪ ಇರೋದೇ ಹೆಲ್ದಿ ಅಂತ ಮೆಂಟಾಲಿಟಿನೂ ಹೋಗ್ಬೇಕು. ಸುಮಾರು ಇದ್ರಲ್ಲಿ ಮನ್ಸಲ್ಲಿ ಹಂಗೆ ಇದೆ. ಆಕ್ಚುಲಿ ನನ್ನ ಮಗು ದಪ್ಪ ಇದೆ ಸೊ ಹೆಲ್ದಿ ಆಗಿದೆ, ನನ್ನ ಮಗು ಸಣ್ಣ ಇದೆ ಸೊ ಹೆಲ್ದಿ ಇಲ್ಲ ಅಂತ. ಅದು ರಾಂಗ್. ಅದು ಈಗ ಓವರ್ ವೇಟ್ ಇದ್ರೇನು ನಾನು ಹೇಳ್ದೆ, ಆಕ್ಚುಲಿ ಮಾಲ್ ನ್ಯೂಟ್ರಿಷನ್ ಅಂತ ನೋಡಿದ್ರೆ ಅಂಡರ್ ವೇಟ್ ಇದ್ರೇನು ಮಾಲ್ ನ್ಯೂಟ್ರಿಷನ್ನೇ, ಕಮ್ಮಿ ಇದ್ರೇನು ಓವರ್ ವೇಟ್ ಇದ್ರೇನು ಮಾಲ್ ನ್ಯೂಟ್ರಿಷನ್ನೇ ಬರುತ್ತೆ. ಒಂದೊಂದು ವಯಸ್ಸಿಗೆ ಇದು ಮಾಡಬೇಕು ಅಂತ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸ್ ಅಂತ ಹೇಳ್ತೀವಿ. ಆ ಮೈಲ್ ಸ್ಟೋನ್ಸು ಈ ಏಜ್ಗೆ ಇದು ಮಾಡಬೇಕು ಅಂತ ಇದೆ. ಅದು ಆಲ್ರೆಡಿ ಫಿಕ್ಸ್ ಆಗಿದೆ. ಈ ಏಜ್ ಮೇಲೆ ಈ ಮಗು ಇದು ಮಾಡಿಲ್ಲ ಅಂದ್ರೆ ಆ ಮಗುಗೆ ಏನಾದ್ರೂ ಬ್ರೈನ್ ಅಲ್ಲೋ ಏನೋ ಪ್ರಾಬ್ಲಮ್, ಮಸಲ್ಸ್ ಅಲ್ಲೋ ಏನೋ ಪ್ರಾಬ್ಲಮ್ ಇದೆ ಅಂತ ಲೆಕ್ಕ. ಸೊ ಪ್ರತಿ ಸತಿ ಅವರು ಇಂಜೆಕ್ಷನ್ಸ್ಗೆ ಅದಕ್ಕೆ ಬರುವಾಗ ನಾವು ಅದನ್ನೇ ಚೆಕ್ ಮಾಡೋದು, ಈ ಏಜ್ಗೆ ತಕ್ಕ ಡೆವಲಪ್ಮೆಂಟ್ ಮಗುಗೆ ಇದೆಯಾ ಅಂತ. ಈಗ 2 ವರ್ಷಕ್ಕೆ ಮಗು ಮಾತಾಡಿಲ್ಲ ಅಂದ್ರೆ ಅವ್ರು ಚಿಂತೆ ಮಾಡ್ಬೇಕು. ಬಟ್ 1 ವರ್ಷ ಮಗು ಮಾತಾಡಿಲ್ಲ, ಏನು ಹೇಳಿಲ್ಲ ಅಂದ್ರೆ ಚಿಂತೆ ಮಾಡೋದು ಬೇಕಿಲ್ಲ. ಸೋಷಿಯಲ್ ಸ್ಕಿಲ್ಸ್ ಅಂದ್ರೆ ಈಗ ಒಂದು ಯಾರಾದ್ರೂ ಒಂದು ಅಟ್ಲೀಸ್ಟ್ ನೋಡಿ ನಗಿದ್ರೆ ಅವ್ರನ್ನ ನೋಡಿ ವಾಪಸ್ ನಗೋದು, ಇಲ್ಲ ಯಾರೋ ಏನೋ ಒಂದು ಕೇಳಿದ್ರೆ ಅವ್ರಿಗೆ ವಾಪಸ್ ಉತ್ತರ ಕೊಡೋದು, ಇಲ್ಲ ಜೊತೆಲಿ ಹೋಗಿ ಆಡೋದು, ಇನ್ನೊಂದು ಮಗು ಇದ್ರೆ ಅದ್ರ ಜೊತೆ ಹೋಗಿ ಆಡೋದು, ನಿಮ್ಮ ಕೈಯಲ್ಲಿ ಇರೋದನ್ನ ಅದಕ್ಕೆ ಕೊಡೋದು, ಅದ್ರ ಜೊತೆ ಇಂಟ್ರಾಕ್ಟ್ ಮಾಡೋದು. ಸೋಷಿಯಲ್ ಸ್ಕಿಲ್ಸ್ ಬರ್ದಿರೋ ಇರೋಕ್ಕೆ ಈಗ ಮೇನ್ ರೀಸನ್ ಅಂತ ನೋಡಿದ್ರೆ ಮೊಬೈಲು, ಈಗ ಡಿಜಿಟಲ್ ಅಡಿಕ್ಷನ್ನು. ಈಗ ಏನು ಮಾಡ್ತೀವಿ ಅಂದರೆ ಫಸ್ಟ್ ಈಗ ನಾವು ಮೊಬೈಲ್ ನೋಡೋದಕ್ಕೂ ಇಲ್ಲ ಕಾರ್ಟೂನ್ ನೋಡೋದಕ್ಕೂ, ಒಂದು ಚಿಕ್ಕ ಮಗು ಕಾರ್ಟೂನ್ ಮೊಬೈಲ್ ನೋಡೋದಕ್ಕೂ ವ್ಯತ್ಯಾಸ ಇದೆ. ನಾವು ನೋಡಿದರೆ ನಮ್ಗೆ ಗೊತ್ತು ಅದು ಆರ್ಟಿಫಿಷಿಯಲ್ಲು ಎಲ್ಲೋ ರಿಲೇ ಮಾಡ್ತಾ ಇದ್ದಾರೆ, ನಾವು ನೋಡ್ತಾ ಇದ್ವಿ ಅಂತ. ವಿ ಆಲ್ರೆಡಿ ಡೆವಲಪ್ಡ್, ನಮಗೆ ಆಲ್ರೆಡಿ ಮಾತು ಬರುತ್ತೆ, ಮಾತಾಡಕ್ಕೆ ಬರುತ್ತೆ, ಎಲ್ಲ ಹೆಂಗೆ ಇಂಟ್ರಾಕ್ಟ್ ಮಾಡಬೇಕು ಎಲ್ಲ ಗೊತ್ತಿದೆ. ಗೊತ್ತಾದ್ಮೇಲೆ ನಾವು ಅದನ್ನು ನೋಡ್ತಾ ಇದ್ವಿ. ಬಟ್ ಚಿಕ್ಕ ಮಗು ಫಸ್ಟ್ ಇಂಟ್ರಾಕ್ಷನೇ ಮಾಡಿಲ್ಲ, ಯಾರ ಹತ್ರ ಹೋಗಿ ಆಟ ಆಡಿಲ್ಲ, ಏನು ಮಾಡಿಲ್ಲ, ಒಂದು ಪಾರ್ಕ್ಗೆ ಹೋಗಿ ಮಕ್ಕಳು ನೋಡಿಲ್ಲ, ಬೇರೆಯವ್ರನ್ನ ನೋಡಿಲ್ಲ. ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂದ್ರೆ ಬರೀ ತಾಯಿ ತಂದೆ ಮಗು ಇರ್ತಾರೆ, ಮಗು ಬರೀ ಕಾರ್ಟೂನು ಟಿವಿ ಮಾತ್ರ ನೋಡುತ್ತೆ. ಆ ತರ ನೋಡೋ ಮಗುಗೆ ಆ ಟಿವಿ ಕಾರ್ಟೂನ್ ಅಂತದ್ದು ಏನಾದ್ರು ಎನಿ ಸ್ಕ್ರೀನ್ ಡಿವೈಸ್ ನೋಡಿದಾಗ ಅದನ್ನ ನಾವು ಒನ್ ವೇ ಕಮ್ಯುನಿಕೇಶನ್ ಅಂತೀವಿ. ಒನ್ ವೇ ಕಮ್ಯುನಿಕೇಶನ್ ಅಂತಾರೆ, ಅದು ಮಾತ್ರ ಮಾತಾಡುತ್ತೆ, ಇವ್ರು ವಾಪಸ್ ಮಾತಾಡೋದು ಬೇಕಿಲ್ಲ. ಸುಮಾರು ಮಕ್ಕಳು ನೋಡಿದ್ರೆ ಈ ಕೋವಿಡ್ ಟೈಮಲ್ಲೆಲ್ಲ ಆಲ್ಮೋಸ್ಟ್ ಅವ್ರಿಗೆ ಮಾತೆ ಬಂದಿಲ್ಲ. 3 ವರ್ಷ 4 ವರ್ಷ ಮಕ್ಕಳು ಇನ್ನು ಮಾತೆ ಬಂದಿರಲಿಲ್ಲ. ಕೆಲವು ತಾಯಿ ತಂದೆಯವರು ಏನು ಅನ್ಕೊಳ್ತಾರೆ ಅಂದರೆ, ನಾನು ಟೈಮ್ಗೆ ಊಟ ಮಾಡಿಕೊಂಡು ಹೋಗಿ ಕರೆಕ್ಟಾಗಿ ಊಟ ಟೈಮಲ್ಲಿ ಊಟ ಕೊಟ್ಬಿಟ್ರೆ ಮುಗೀತು ಅಂತ. ಚಿಕ್ಕ ಮಗು ಅಲ್ವಾ, ಅದಕ್ಕೇನು ಗೊತ್ತಾಗತ್ತೆ, ಅದ್ರ ಹತ್ರ ಏನು ಮಾತಾಡೋದು, ಏನು ಅರ್ಥ ಆಗತ್ತೆ ಅಂತ ಅನ್ಕೊಳ್ತಾರೆ. ಅದು ತಪ್ಪದು. ಆ್ಯಕ್ಚುಲಿ ಚಿಕ್ಕ ಮಗು ಆದ್ರೇನು ಬೆಳೀತಾ ಇದೆ ಮಗು. ಸೊ ನಾವು ಮಾತಾಡೋದೆಲ್ಲ ಅರ್ಥ ಮಾಡ್ಕೊಳ್ಳುತ್ತೆ. ಅದಕ್ಕೆ ಎಷ್ಟು ರೆಸ್ಪಾನ್ಸ್ ಮಾಡಬೇಕು ಅನ್ನೋದು ಇನ್ನೂ ಮಾತು ಬಂದಿರಲ್ಲ, ಬಟ್ ಅರ್ಥ ಆಗೋದು, ಬ್ರೈನ್ ಡೆವಲಪ್ ಆಗೋದು ಅದೆಲ್ಲ ಆಗ್ತಾ ಇರುತ್ತೆ. ಸೊ ಇವರು ಕಂಟಿನ್ಯೂಸ್ ಆಗಿ ಒಂದು ದೊಡ್ಡವ್ರ ಥರ ಅವ್ರ ಹತ್ರನೂ ಹೋಗಿ ಮಾತಾಡೋದು. ಈಗ ಕೆಲಸ ಫುಲ್ ಇರ್ಬೋದು, ಕೆಲಸ ಮಾಡುವ ಮಗುವನ್ನ ಅಲ್ಲಿ ಸ್ವಲ್ಪ ಪಕ್ಕದಲ್ಲಿ ಕೂರಿಸ್ಕೊಂಡು, ಇದು ನೋಡಿ ಇದು ಮಾಡ್ತಾ ಇದ್ದೀನಿ, ಇವತ್ತು ಇದು ಅಡುಗೆ ಮಾಡ್ತಾ ಇದ್ದೀನಿ, ಇದು ನೋಡು ಟೊಮೆಟೊ ಹಿಂಗಿರುತ್ತೆ, ಇದು ನೋಡು ಆಲೂಗಡ್ಡೆ ಹಿಂಗಿರುತ್ತೆ, ಏನೋ ಒಂದು ಆ ಥರ ಮಾತಾಡ್ತಾ ಇದ್ರೆ ಅದು ಮತ್ತೆ ಅದೆಲ್ಲ ಕಲಿಯುತ್ತೆ. ಇವ್ರು ಎಷ್ಟು ಮಾತಾಡ್ತಾರೋ ಅಷ್ಟು ವರ್ಡ್ಸ್ ಬೇಬಿ ಕಲಿತಾ ಇರೋದು. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಈಗಿನ ಕಾಲದ ಪೇರೆಂಟ್ಸ್ಗೆ ತಮಗೆ ಹುಷಾರಿಲ್ಲದ ಇದ್ರೂ ಪರವಾಗಿಲ್ಲ, ತಮ್ಮ ಮಕ್ಕಳಿಗೆ ಏನು ಆಗಬಾರ್ದು ಅಂತ ಹೆಚ್ಚಿನ ಜನರು ಯೋಚನೆ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿನೇ ಕಂಡು ಬರ್ತಾ ಇದೆ. ಹಾಗಾಗಿ ಮಕ್ಕಳ ಆರೋಗ್ಯವನ್ನ ಯಾವ ರೀತಿಯಾಗಿ ನೋಡಿಕೊಳ್ಬೇಕು, ಮಕ್ಕಳ ಆರೋಗ್ಯದಲ್ಲಿ ಏರುಪೇರು ಆದಾಗ ಅದಕ್ಕೆ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ, ಪೇರೆಂಟ್ಸ್ ಯಾವೆಲ್ಲ ತಪ್ಪುಗಳನ್ನ ಗೊತ್ತಿಲ್ಲದೆ ಮಾಡ್ತಾ ಇದ್ದಾರೆ. ಸೊ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ಪರಿಮಳಾ ವಿ ತಿರುಮಲೇಶ್, ಸೀನಿಯರ್ ಕನ್ಸಲ್ಟೆಂಟ್ ನಿಯಾನಟಾಲಜಿ ಅಂಡ್ ಪೀಡಿಯಾಟ್ರಿಕ್ಸ್, ಆಸ್ಟರ್ CMI ಹಾಸ್ಪಿಟಲ್, ಹೆಬ್ಬಾಳ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು. ಡಾಕ್ಟರ್, ಈಗ ಎಲ್ಲಾ ಮಕ್ಕಳ ಬೆಳವಣಿಗೆ ಕೂಡ ಒಂದೇ ರೀತಿ ಇರೋದಿಲ್ಲ. ಯಾಕಂದ್ರೆ ಒಂದು ಮಗು ಬೇಗ ಗ್ರೋತ್ ಆಗುತ್ತೆ, ಇನ್ನೊಂದು ಮಗು ಸ್ವಲ್ಪ ಲೇಟ್ ಆಗಿ ಗ್ರೋತ್ ಆಗುತ್ತೆ. ಸೊ ಈ ಮಕ್ಕಳ ಬೆಳವಣಿಗೆ ಕುಂಠಿತ ಆಗೋದಕ್ಕೆ ಕಾರಣ ಏನು ಅಂತ? ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಜನರು ಏನ್ ಮಾಡ್ತಾರೆ ಅಂತ ಕಂಪೇರ್ ಮಾಡ್ತಾರೆ. ಆ ಮಗುಗೆ 6 ತಿಂಗಳು ಇಷ್ಟು ಕೆಜಿ ಇದೆ, ನನ್ನ ಮಗುಗೆ 6 ತಿಂಗಳು ಇಷ್ಟು ಕೆಜಿ ಇದೆ, ಎಲ್ಲ ಇದರಲ್ಲಿನೂ ಆಸ್ಪೆಕ್ಟ್ಸ್ ಅಲ್ಲಿ ಕಂಪೇರ್ ಮಾಡ್ತಾರೆ. ಅದು ಮಾಡಂಗೆ ಇಲ್ಲ. ಯಾಕಂದ್ರೆ ಈಗ ಟ್ವಿನ್ಸೇ ಇರಲಿ, ಒಂದೇ ಪೇರೆಂಟ್ಸ್ಗೆ ಹುಟ್ಟಿರ್ಲಿ, ಐಡೆಂಟಿಕಲ್ ಟ್ವಿನ್ಸ್ ಇಬ್ರು ಒಂದೇ ತರನೇ ಇರ್ತಾರೆ. ಸೊ ಅದು ಆಲ್ಮೋಸ್ಟ್ ಇಬ್ರು ಒಂದೇ ಇವ್ರ ತರನೇ.
ಆ ಥರ ಇದ್ರೆ ಕೂಡ ಒಂದು ಟ್ವಿನ್ ವೆಯ್ಟ್ ಒಂಥರ ಇರುತ್ತೆ, ಇನ್ನೊಂದು ಟ್ವಿನ್ನು ಬೇರೆ ಥರ ಇರ್ತಾರೆ. ಒಂದು ಮಾತಾಡುತ್ತೆ, ಇನ್ನೊಂದು ಮಗು ಮಾತಾಡಲ್ಲ. ಒಂದು ಸೈಲೆಂಟ್ ಇರುತ್ತೆ, ಇನ್ನೊಂದು ಮಗು ಆ್ಯಕ್ಟಿವ್ ಇರುತ್ತೆ. ಸೊ ಒಂದೇ ಪೇರೆಂಟ್ಸು ಒಂದೇ ಟೈಮಲ್ಲಿ ಹುಟ್ಟಿರೋ 2 ಮಕ್ಕಳನ್ನೇ ಕಂಪೇರ್ ಮಾಡೋಕ್ಕಾಗಲ್ಲ. ಸೊ ಬೇರೆಯವ್ರ ಮಕ್ಕಳ ಜೊತೆ ಇನ್ನೊಂದು ಮಗುನ ಕಂಪೇರ್ ಮಾಡೋಂಗಿಲ್ಲ. ಯಾಕಂದರೆ ಮೇನ್ ಥಿಂಗ್ ಏನಂದರೆ ಅವರು ಹುಟ್ಟಿದ ವೆಯ್ಟ್ ಮೇಲೇನೂ ಹೋಗುತ್ತೆ. ಈಗ ಒಳಗಡೆ ಇದ್ದಾಗಲೇ ಕೆಲವು ಮಕ್ಕಳು IUGR ಅಂತ ಹೇಳ್ತೀವಿ, ಅವರು ಅಷ್ಟು ಬೆಳೆದಿರಲ್ಲ. ಅವ್ರಿಗೆ ಏನಾದರೂ ಕಾರಣ ಇರ್ಬೋದು, ತಾಯಿದೇನಾದರೂ ಹೆಲ್ತ್ ಕಾರಣ ಇರ್ಬೋದು, ಇಲ್ಲ ಏನು ಕಾರಣ ಇಲ್ದಿರೇ ಅವ್ರು ಸ್ವಲ್ಪ ಚಿಕ್ಕದಾಗಿ ಇರ್ಬೋದು. ಹುಟ್ಟಿದಾಗ ಅವ್ರ ವೆಯ್ಟು ಅಟ್ಲೀಸ್ಟ್ ಒಂದು 2.5 kg 2.5 kg ಆದರೂ ಇರಲೇಬೇಕು. ಅದಕ್ಕಿಂತ ಕಮ್ಮಿ ಇರೋ ಮಕ್ಕಳು ನೋಡಿದ್ರೆ ಫಸ್ಟ್ ಇಯರಲ್ಲಿ ಸೆಕೆಂಡ್ ಇಯರಲ್ಲಿ ಅವ್ರ ವೆಯ್ಟು ಮಿಕ್ಕಿದ ಮಕ್ಕಳು ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿನೇ ಇರುತ್ತೆ. ಒಂದು 2 ವರ್ಷ ತನಕನೂ ಅವ್ರು ನಿಧಾನವಾಗಿ ಮತ್ತೆ ಊಟ ಎಲ್ಲ ಚೆನ್ನಾಗಿ ಕೊಟ್ಟರೆ, ಎಲ್ಲ ಬ್ಯಾಲೆನ್ಸ್ ಆಗಿ ಕೊಟ್ಟು ಎಲ್ಲ ಮಾಡಿದ್ರೆ ಆಮೇಲೆ ಕ್ಯಾಚಪ್ ಆಗಿ 2 ವರ್ಷ ಬಂದಾಗ ಆಲ್ಮೋಸ್ಟ್ ಬೇರೆ ಮಕ್ಕಳ ತರ ಬಂದ್ಬಿಡ್ತಾರೆ, ಕ್ಯಾಚಪ್ ಆಗ್ತಾರೆ. ಇನ್ನೊಂದು ಕೆಲವು ಮಕ್ಕಳು ತುಂಬಾ ಬೇಗ ಹುಟ್ಟಿರ್ತಾರೆ, ಈಗ ಪ್ರೀಟಮ್ ಬೇಬೀಸ್ ಅಂತೀವಿ, ತುಂಬ ಆ ಥರ ಬೇಗ ಹುಟ್ಟಿರೋ ಮಕ್ಕಳು ಏನಾಗುತ್ತೆ ಅಂದರೆ ಅವರು 1 kg ಅರ್ಧ kg ಆ ಥರ ಹುಟ್ಟಿರ್ತಾರೆ. ಸುಮಾರು ಒಂದು 6 ತಿಂಗಳು NICU ಆ ಥರ ICU ಇದ್ದು ಅಲ್ಲೇ ಬೆಳೆದಿರ್ತಾರೆ. ಆಮೇಲೆ ಆಚೆ ಬಂದ ಮೇಲೆ ಅವ್ರು ನ್ಯೂ ಬಾರ್ನ್ ಬೇಬಿ ಥರ ಲೆಕ್ಕ ಬರುತ್ತೆ. ಅವ್ರಿಗೆ ಏನು ಮಾಡ್ತೀವಿ ಅಂದರೆ ಕರೆಕ್ಟ್ ಮಾಡ್ತೀವಿ, ಕರೆಕ್ಷನ್ ಏಜ್ ಅಂತ ಕೊಡ್ತೀವಿ. ಒಂದು ಕರೆಕ್ಷನ್ ಏಜ್ ಅಂದರೆ ಈಗ ಮಗು ನಾರ್ಮಲಿ 37 ವಾರ ಆದ್ಮೇಲೆ ಹುಟ್ಟಬೇಕು. ಆ ಮಗು ಏನು 25 ವಾರ 27 ವಾರಕ್ಕೇನೋ ಹುಟ್ಟಿತ್ತು ಅಂದ್ರೆ 10 ವಾರ ಮುಂದೆ ಹುಟ್ಟಿದೆ. ಆ ತರ ನೋಡಿದ್ರೆ ಆ ಮಗು ಏಜು ಒಂದು 2.5 ತಿಂಗಳು ಮುಂದೆ ಇದೆ ಅದು. ಸೊ ಅದು ಹುಟ್ಟಿದ ಮೇಲೆ ಒಂದು 2.5 ತಿಂಗಳು ಆದ್ಮೇಲೆನೆ ಅದು ನಾರ್ಮಲ್ ನ್ಯೂ ಬಾರ್ನ್ ಬೇಬಿ ತರ ಲೆಕ್ಕ ಬರುತ್ತೆ. ಆ ಬೇಬಿಗೆ 6 ತಿಂಗಳಾಯ್ತು, ಅದಿನ್ನು ಕೂತಿಲ್ಲ, ಅದು ವೆಯ್ಟ್ ಇಷ್ಟೇ ಇದೆ ಅಷ್ಟೇ ಇದೆ ಅಂದ್ರೆ ಆತರ ಆಗಲ್ಲ. ಆ ಮಗುಗೆ ನಾವು 2 ತಿಂಗಳ ಮಗು ಜೊತೆ ಕಂಪೇರ್ ಮಾಡಿ ನೋಡ್ತೀವಿ. ಸೊ ಅದು ಏಜ್ ಕರೆಕ್ಷನ್ ಮುಂಚೆನೆ ಹೊಟ್ಟೆಯಿಂದ ಹೊರಗೆ ಬಂದಿದೆ, ಅದರಿಂದ ಹೊರಗೆ ಬಂದಿರೋ ದಿವಸದಿಂದಾನೇ ಅದಕ್ಕೆ ಏಜ್ ಲೆಕ್ಕ ಬರುತ್ತೆ. ಸೊ ಹೊರಗೆ ಬಂದಿರೋ ದಿವಸ ಯಾವಾಗ ಬರ್ಬೇಕಿತ್ತೋ ಆ ದಿವಸದಿಂದ ಮುಂದೆ ಎಷ್ಟು ತಿಂಗಳಾಗಿದ್ಯೋ ಆ ಏಜ್ ಪ್ರಕಾರ ಆ ವೆಯ್ಟ್ ಕರೆಕ್ಟ್ ಇದೆಯಾ ಅಂತ ಅದು ಡೆಲಿವರಿ ಡೇಟ್ ಯಾವಾಗ ಕೊಟ್ಟಿರ್ತಾರೆ ಅಲ್ಲಿಂದ ಲೆಕ್ಕ ಇಡಬೇಕು. ಸೊ ಅದು ಪ್ರೀಟಮ್ ಬೇಬೀಸ್ಗೆ ಆ ತರ ಮಾಡ್ತೀವಿ. ಇದು 2 ಬಿಟ್ಟು ಬೇರೆ ಕಾರಣ ನೋಡಿದ್ರೆ ಕೆಲವರು ಜೆನೆಟಿಕ್ ಇರ್ತಾರೆ. ಈಗ ತಾಯಿ ತಂದೆ ನೋಡಿದ್ರೂ ತುಂಬಾ ಒಂಥರ ಸಣ್ಣ ಇರ್ತಾರೆ, ಸ್ವಲ್ಪ ಚಿಕ್ಕವರೇ ಇರ್ತಾರೆ. ಆ ಜೆನೆಟಿಕ್ ರೀಸನ್ ಮಗುಗೂ ಇರುತ್ತೆ. ಆಕ್ಚುಲಿ ಅವರಿಬ್ಬರು ಕುಳ್ಳ ಇರುವಾಗ ಸಡನ್ ಆಗಿ ಬೇಬಿ ತುಂಬಾ ಟಾಲ್ ಆಗಿ ತುಂಬಾ ಹೆಫ್ಟಿಯಾಗಿ ಇರೋದು ಚಾನ್ಸಸ್ ಸ್ವಲ್ಪ ಕಡಿಮೆ. ಒಂದೊಂದ್ಸಲ ಗ್ರ್ಯಾಂಡ್ ಪೇರೆಂಟ್ಸ್ ಏನಾದ್ರು ಆತರ ಇದ್ರೆ ಬರುತ್ತೆ. ಸೊ ಅಜ್ಜಿ ತಾತ ಏನಾದ್ರು ಉದ್ದ ಇದ್ದು ಚೆನ್ನಾಗಿ ಇದ್ರೆ ಮಗುಗೆ ಆ ಜೀನ್ಸ್ ಬರೋ ಚಾನ್ಸ್ ಇದೆ. ಬಟ್ ಜನರಲಿ ಜೆನೆಟಿಕ್ ರೀಸನ್ ಇದೆ. ಆಕ್ಚುಲಿ ಜೆನೆಟಿಕ್ ಆಗಿ ಅವ್ರಿಗೆ ಏನು ಕೆಪಾಸಿಟಿ ಇದೆಯೋ ಆ ಕೆಪಾಸಿಟಿಯಲ್ಲಿ ಬೆಳಿತಾರೆ. ಇದೆಲ್ಲ ಬಿಟ್ಟು ನಾವು ಕರೆಕ್ಟ್ ಮಾಡೋಂಥ ರೀಸನ್ ಅಂತ ನೋಡಿದ್ರೆ ಮೇನ್ಲಿ ನ್ಯೂಟ್ರಿಷನ್, ಡಯಟ್. ಈಗ ಡಯಟ್ ಕರೆಕ್ಟ್ ಆಗಿ ಕೊಟ್ರೆ 3/4 ಮಕ್ಕಳು ಚೆನ್ನಾಗಿ ಬೆಳಿತಾರೆ. ಈಗ ಸುಮಾರು ಸ್ಟಡೀಸ್ ಅಲ್ಲಿ ಏನ್ ನೋಡಿದ್ದಾರೆ ಅಂದ್ರೆ ನಮ್ದೇ ಇಂಡಿಯನ್ ಇದು ಮುಂಚೆ ಇದ್ದಿರೋ ಹೈಟ್ ವೇಟು ಅದೆಲ್ಲ ಕಂಪೇರ್ ಮಾಡಿದ್ದಾರೆ, ಓಲ್ಡನ್ ಜನರೇಷನ್ ಎಷ್ಟು ಇದ್ರು ಅಂತ. ಈಗ ಒಂದು ಜನರೇಷನ್ ಅಮೆರಿಕಾನೋ ಯುಕೆನೋ ಆತರ ಏನೋ ಡೆವಲಪ್ ಕಂಟ್ರೀಸ್ಗೆ ಹೋಗ್ಬಿಟ್ಟಿದ್ದಾರೆ, ಅಲ್ಲಿ ಸೆಟ್ಲ್ ಆಗ್ಬಿಟ್ಟಿದ್ದಾರೆ. ಮತ್ತೆ ಅವ್ರ ಮಕ್ಕಳನ್ನ ನೋಡಿದ್ದಾರೆ. ಆಕ್ಚುಲಿ ಅವ್ರ ಮಕ್ಕಳನ್ನ ನೋಡಿದ್ರೆ ಅವ್ರದ್ದು ಹೈಟ್ ವೇಟ್ ಎಲ್ಲ ಅಲ್ಲಿರೋ ಅಮೆರಿಕನ್ಸ್ ಅಲ್ಲಿರೋ ಇವ್ರ ತರ ಈಕ್ವಲ್ ಆಗಿ ಇತ್ತು. ಸೊ ಅದರಿಂದ ಇನ್ನೊಂದು ಏನ್ ನೋಡಿದ್ದಾರೆ ಅಂದ್ರೆ ಎನ್ವೈರನ್ಮೆಂಟ್, ಅವ್ರದ್ದು ಡಯಟ್, ಅವ್ರದ್ದು ಆಕ್ಟಿವಿಟಿ, ಅವ್ರದ್ದು ಎನ್ವೈರನ್ಮೆಂಟ್ ಅಲ್ಲಿ ಏನೇನು ಅವ್ರ ಜೆನೆಟಿಕ್ ಫ್ಯಾಕ್ಟರ್ಸ್ ಬಿಟ್ಟು ಈ ತರ. ಸೊ ಅವ್ರಿಗೆ ಕೆಪಾಸಿಟಿ ಇರುತ್ತೆ, ಬಟ್ ನಾವು ಅದೆಲ್ಲ ಕೊಡ್ದಿರ ಇರೋದ್ರಿಂದ ಕಂಟ್ರೋಲ್ ಮಾಡಿ ಇಟ್ಟಿರೋದ್ರಿಂದ ಈ ತರ ಬೆಳವಣಿಗೆ ಕಮ್ಮಿ ಇರ್ಬೋದು. ಅದನ್ನ ನಾವು ಡಯಟ್ ಅಲ್ಲಿ ಇದರಲ್ಲಿ ಸರಿ ಮಾಡ್ಬೋದು. ಸೊ ಇದೆಲ್ಲ ಬಿಟ್ಟು ನೋಡಿದ್ರೆ ಮತ್ತೆ ಮತ್ತೆ ಇನ್ಫೆಕ್ಷನ್ ಬರೋದು, ಇಲ್ಲ ಅವ್ರಿಗೆ ಏನಾದ್ರು ಕಾಯಿಲೆಗಳಿರೋದು, ಈಗ ಹಾರ್ಟ್ ಕಾಯಿಲೆ ಇರ್ಬೋದು, ಲಂಗ್ಸ್ ಕಾಯಿಲೆ ಇರ್ಬೋದು, ಅಂತ ಮಕ್ಕಳು ಸ್ವಲ್ಪ ಬೆಳವಣಿಗೆ ಕಮ್ಮಿ ಇರ್ತಾರೆ. ಅದೆಲ್ಲ ಸರಿ ಮಾಡ್ಬೇಕಾಗತ್ತೆ. ಮತ್ತೆ ಮತ್ತೆ ಇನ್ಫೆಕ್ಷನ್ ಆಗ್ತಾ ಇದ್ರೇನು ಅವ್ರನ್ನ ಬೆಳೆಯಕ್ಕೆ ಚಾನ್ಸೇ ಇರಲ್ಲ. ಈಗ ಸ್ವಲ್ಪ ವೆಯ್ಟ್ ಗೈನ್ ಆಗಿರ್ತಾರೆ, ಒಂದು ಬೇದಿ ಬಂದ್ಬಿಡುತ್ತೆ, ವಾಂತಿ ಬಂದ್ಬಿಡುತ್ತೆ, ವೆಯ್ಟ್ ಎಲ್ಲ ಹೋಗ್ಬಿಡುತ್ತೆ, ಮತ್ತೆ ಫಸ್ಟ್ ಇಂದ ಮತ್ತೆ ಅವ್ರು ಬೆಳ್ಕೊಂಡು ಬರ್ಬೇಕು. ಆತರ ಇನ್ಫೆಕ್ಷನ್ಸ್ ಒಂದು ರೀಸನ್. ಯಾಕಂದ್ರೆ ಕೆಲವ್ರು ಹೇಳ್ತಾರೆ ಒಂದು ಜ್ವರ ಬಂದ್ರೆ ಸಾಕು, ಒಂದ್ ಸ್ವಲ್ಪ ದಪ್ಪ ಆಗಿದ್ದ ಹುಷಾರ್ ತಪ್ಪಿ ಮತ್ತೆ ನೆಕ್ಸ್ಟ್ ಹಂಗೆ ಆಗಿದ್ದಾನೆ, ಮತ್ತೆ ಸಣ್ಣ ಆಗಿದ್ದಾನೆ, ಏನಾದ್ರೂ ಒಂಚೂರು ದಪ್ಪ ಆಗ್ತಾನೆ ಅಂದಾಗ ಏನಾದ್ರೂ ಒಂದು ಅವರಿಗೆ ಕಾಯಿಲೆ ಬಂದೇ ಬರುತ್ತೆ ಅಂತ ಪೇರೆಂಟ್ಸ್ ಯೂಶಲಿ ಆ ಒಂದು ಕನ್ಸರ್ನ್ ಅವ್ರಿಗೆ ಇದ್ದೇ ಇರುತ್ತೆ. ಸೊ ಹೆಲ್ತ್ ಇಶ್ಯೂಸ್ ಬಂದ್ರು ಕೂಡ ಈ ತರ ಪ್ರಾಬ್ಲಮ್ಸ್ ಹಾಗಂತ ಹೇಳ್ಬಿಟ್ಟು ಪಕ್ಕದ ಮನೆ ಮಗು ನನ್ ಮಗುಗಿಂತ ದಪ್ಪ ಇದೆ, ಹೈಟ್ ಇದೆ ಅಂತ ಕಂಪೇರ್ ಮಾಡಂಗಿಲ್ಲ. ಇನ್ನೊಂದು ಏನಂದ್ರೆ ದಪ್ಪ ಇರೋದೇ ಹೆಲ್ದಿ ಅಂತ ಆ ಮೆಂಟಾಲಿಟಿನೂ ಹೋಗ್ಬೇಕು. ಸುಮಾರು ಇದ್ರಲ್ಲಿ ಮನ್ಸಲ್ಲಿ ಹಂಗೆ ಇದೆ. ಆಕ್ಚುಲಿ ನನ್ನ ಮಗು ದಪ್ಪ ಇದೆ ಸೊ ಹೆಲ್ದಿ ಆಗಿದೆ, ನನ್ನ ಮಗು ಸಣ್ಣ ಇದೆ ಸೊ ಹೆಲ್ದಿ ಇಲ್ಲ ಅಂತ. ಅದು ರಾಂಗ್. ಅದು ಈಗ ಓವರ್ ವೇಟ್ ಇದ್ರೇನು ನಾನು ಹೇಳ್ದೆ, ಆಕ್ಚುಲಿ ಮಾಲ್ ನ್ಯೂಟ್ರಿಷನ್ ಅಂತ ನೋಡಿದ್ರೆ ಅಂಡರ್ ವೇಟ್ ಇದ್ರೇನು ಮಾಲ್ ನ್ಯೂಟ್ರಿಷನ್ನೇ, ಕಮ್ಮಿ ಇದ್ರೇನು ಓವರ್ ವೇಟ್ ಇದ್ರೇನು ಮಾಲ್ ನ್ಯೂಟ್ರಿಷನ್ ಬರುತ್ತೆ. ಕರೆಕ್ಟ್ ವೇಟ್ ಅಲ್ಲಿ ಹೋಗೋದು ಇಂಪಾರ್ಟೆಂಟ್. ಸೊ ಮಗು ಹೆಲ್ದಿ ಆಗಿದೆ ಅಂದ್ರೆ ಅದಕ್ಕೆ ಜಾಸ್ತಿ ಕಾಯಿಲೆಗಳಿಲ್ಲ,
ಅದು ಗ್ರೋತ್ ಡೆವಲಪ್ಮೆಂಟ್ ಎಲ್ಲ ಕರೆಕ್ಟ್ ಆಗಿದೆ, ಆ ಏಜ್ಗೆ ಏನ್ ಮಾಡ್ಬೇಕು ಎಲ್ಲ ಮಾಡ್ತಾ ಇದೆ, ಬುದ್ಧಿ ಎಲ್ಲ ಚೆನ್ನಾಗಿದೆ, ಎಮೋಷನಲ್ ಆಗಿ ಸ್ಟೇಬಲ್ ಇದೆ, ಈ ತರ ಓವರ್ ಆಲ್ ಡೆವಲಪ್ಮೆಂಟ್ ಮಗುದು ಚೆನ್ನಾಗಿದ್ರೆ ಬರೀ ವೆಯ್ಟ್ ಮಾತ್ರನೇ ನೋಡೋದು ಅದು ಇಂಪಾರ್ಟೆಂಟ್ ಅಲ್ಲ, ಅದು ಬಗ್ಗೆ ಚಿಂತೆ ಮಾಡೋದು. ಈಗ ಕೆಲವು ಮಕ್ಕಳು ಬೇಗ ಮಾತಾಡೋದಕ್ಕೆ ಕಲಿತಾರೆ, ಇನ್ ಕೆಲವು ಮಕ್ಕಳು ಲೇಟ್ ಆಗಿ ಮಾತಾಡೋಕೆ ಕಲಿತಾರೆ, ಕೆಲವು ಮಕ್ಕಳು ಬೇಗ ನಡೆಯೋದಕ್ಕೆ ಕಲಿತಾರೆ. ಸೊ ಕೆಲವು ಮಕ್ಕಳಲ್ಲಿ ಆತರ ಇರೋದಿಲ್ಲ, ಲೇಟ್ ಆಗಿ ನಡೀತಾರೆ. ಸೊ ಈ ಡಿಫ್ರೆನ್ಸ್ ಬರೋದಕ್ಕೆ ಕಾರಣ ಏನು ಅಂತ ಅಂದ್ರೆ ಪೇರೆಂಟ್ಸ್ ಏನಾದ್ರು ಮಿಸ್ಟೇಕ್ ಮಾಡ್ತಾರ ಅಥವಾ ನೀವು ಹೇಳ್ದಂಗೆ ಜೆನೆಟಿಕ್ ಫ್ಯಾಕ್ಟರ್ಸ್ ಅಥವಾ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಏನಾದ್ರು ಮ್ಯಾಟರ್ ಆಗುತ್ತಾ ಅಂತ? ಈ ತರ ಡೆವಲಪ್ಮೆಂಟ್ ಅದು ಈಗ ಮಕ್ಕಳು ಅಂತ ನೋಡಿದ್ರೆ ಒಂದೊಂದು ವಯಸ್ಸಿಗೆ ಇದು ಮಾಡಬೇಕು ಅಂತ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸ್ ಅಂತ ಹೇಳ್ತೀವಿ. ಆ ಮೈಲ್ ಸ್ಟೋನ್ಸ್ ಈ ಏಜ್ಗೆ ಇದು ಮಾಡಬೇಕು ಅಂತ ಇದೆ, ಅದು ಆಲ್ರೆಡಿ ಫಿಕ್ಸ್ ಆಗಿದೆ. ಈ ಏಜ್ ಮೇಲೆ ಈ ಮಗು ಇದು ಮಾಡಿಲ್ಲ ಅಂದ್ರೆ ಆ ಮಗುಗೆ ಏನಾದ್ರೂ ಬ್ರೈನ್ ಅಲ್ಲೋ ಏನೋ ಪ್ರಾಬ್ಲಮ್, ಮಸಲ್ಸ್ ಅಲ್ಲೋ ಏನೋ ಪ್ರಾಬ್ಲಮ್ ಇದೆ ಅಂತ ಲೆಕ್ಕ. ಸೊ ಪ್ರತಿ ಸತಿ ಅವರು ಇಂಜೆಕ್ಷನ್ಸ್ಗೆ ಅದಕ್ಕೆ ಬರುವಾಗ ನಾವು ಅದನ್ನೇ ಚೆಕ್ ಮಾಡೋದು, ಈ ಏಜ್ಗೆ ತಕ್ಕ ಡೆವಲಪ್ಮೆಂಟ್ ಮಗುಗೆ ಇದೆಯಾ ಅಂತ. ಅದರಲ್ಲಿ ಡೆವಲಪ್ಮೆಂಟ್ ಅಂತ ಹೇಳಿದಾಗ ಕೆಲವು ಡೆವಲಪ್ಮೆಂಟ್ಸ್ ಎಲ್ಲ ಟೈಪ್ಸ್ ಡಿಫ್ರೆಂಟ್ ಟೈಪ್ ಇದೆ. ಒಂದು ಮೋಟಾರ್ ಡೆವಲಪ್ಮೆಂಟ್ ಅಂತೀವಿ. ಮೋಟಾರ್ ಡೆವಲಪ್ಮೆಂಟ್ ಮಸಲ್ಸ್ ಮೇಲೆ ಸ್ಟ್ರೆಂತ್ ಮೇಲೆ ಹೋಗುತ್ತೆ. ಈಗ ಕೂತ್ಕೊಳ್ಳೋದು, ಇಲ್ಲ ಎದ್ದು ನಿಲ್ಲೋದು, ನಡೆಯೋದು, ಅದು ಮೋಟಾರ್ ಡೆವಲಪ್ಮೆಂಟ್. ಅದು ಈಗ ಅದಕ್ಕೆ ರೇಂಜ್ ಇದೆ. ರೇಂಜ್ ಅಂದ್ರೆ ಈಗ ಕೆಲವು ಮಕ್ಕಳು 6 ತಿಂಗಳಿಗೆ ನಡೆದು ಬಿಡ್ತಾರೆ, ಕೆಲವು ಮಕ್ಕಳು 15 ತಿಂಗಳು ಆದ್ಮೇಲೆ ನಡೀತಾರೆ. ಬಟ್ ಆಕ್ಚುಲಿ 6 ತಿಂಗಳ ಮಗು ನಡೆಯೋದು ಬೇಕಾಗಲ್ಲ. 6 ತಿಂಗಳ ಮಗು ಕೂತ್ಕೊಂಡ್ರೆ ಸಾಕು, ಅದು ವಿತ್ ಸಪೋರ್ಟ್ ಕೂತ್ಕೊಂಡ್ರೆ ಸಾಕು. ಸೊ ಆ ಮಗು ನಡೀತಾ ಇದೆ, ನನ್ನ ಮಗು ನಡೀತಾ ಇಲ್ಲ ಅಂತ ಗಾಬರಿ ಬೀಳೋದು ಬೇಕಿಲ್ಲ. ಸೊ ಒಂದೊಂದು ಏಜ್ಗೆ ಏನು ಮಾಡಬೇಕು ಅಷ್ಟು ಮಾಡಿದ್ರೆ ಸಾಕಾಗತ್ತೆ. ಏಜ್ ರೇಂಜ್ ನೋಡಿದ್ರೆ 6 ತಿಂಗಳಲ್ಲಿನೂ ನಡಿಬೋದು, 15 ತಿಂಗಳಲ್ಲಿನೂ ನಡಿಬೋದು. ಆವಾಗ 15 ತಿಂಗಳ ಮಗುನ ಡಿಲೇ ಆಯಿತು ಅಂತ ಲೆಕ್ಕ ಇಲ್ಲ. ಅದು ಇನ್ನು ಏಜ್ ಕರೆಕ್ಟ್ ಆಗಿ ಏನ್ ಮಾಡ್ಬೇಕು ಮಾಡ್ತಾನೆ ಇದೆ. ಎದ್ದು ನಿಲ್ತ್ಕೊಳ್ಳೋದು ಮಿನಿಮಮ್ 1 year ಆದ್ರೆ ಅಟ್ಲೀಸ್ಟ್ ನಿಲ್ತ್ಕೋಬೇಕು. 1 year ಮಗು ನಿಲ್ತ್ಕೊಂಡಿಲ್ಲ ಅಂದ್ರೆ ಅವಾಗ ಅದು ಡಿಲೇ ಆಯ್ತು ಅಂತ ಲೆಕ್ಕ. ಸೊ ಆತರ ಡಿಲೇ ನಿಜವಾಗ್ಲೂ ಆದ್ರೆ ಇದು ಮೋಟಾರ್ ಡೆವಲಪ್ಮೆಂಟ್ ಅಲ್ಲಿ. ಇನ್ನೊಂದು ಫೈನ್ ಮೋಟಾರ್ ಅಂತೀವಿ. ಫೈನ್ ಮೋಟಾರ್ ಅಂದ್ರೆ ಈಗ ಕೈಯಲ್ಲಿ ಏನಾದ್ರು ಇಟ್ಕೊಳ್ಳೋದು, ಕೈಯಲ್ಲಿ ಏನೋ ತಗೊಳ್ಳೋದು, ಇಲ್ಲ ಬರೆಯೋದು, ಅದು ಫೈನ್ ಮೋಟಾರ್ ಡೆವಲಪ್ಮೆಂಟ್. ಅದನ್ನು ಒಂದೊಂದು ಮಕ್ಳಿಗೆ ಒಂದೊಂದು ರೀತಿ ಇರುತ್ತೆ. ಆಕ್ಚುಲಿ ಕೆಲವು ಮಕ್ಳು ಬರೆಯಕ್ಕೆ ಇಷ್ಟಪಡಲ್ಲ, ಓದಕ್ಕೆ ಇಷ್ಟಪಡ್ತಾರೆ, ಅವ್ರು ಮಾಡೋದಿಲ್ಲ, ಅದರಿಂದ ಬರಲ್ಲ ಅಂತ ಲೆಕ್ಕ ಇಲ್ಲ. ಸ್ವಲ್ಪ ಪ್ರಾಕ್ಟೀಸ್ ಆದ್ರೆ ಬರುತ್ತೆ. ಸೊ ಅಂತದ್ದು. ಇನ್ನೊಂದು ಸ್ಪೀಚ್ ಅಂಡ್ ಲ್ಯಾಂಗ್ವೇಜ್ ಅಂತೀವಿ. ಸ್ಪೀಚ್ ಅಂಡ್ ಲ್ಯಾಂಗ್ವೇಜ್ ಅಂದ್ರೆ ಈಗ ಮಾತಾಡೋದು, ಭಾಷೆ ಅದು ಬರೋದು. ಈಗ ಚಿಕ್ಕ ಮಗು ನೋಡಿದ್ರೆ 3 ತಿಂಗಳಲ್ಲಿ ಹೂವ ಅಂತ ಮಾತಾಡುತ್ತೆ, ಆಮೇಲೆ 9 ತಿಂಗಳಾದಾಗ ದಾದ ಮಮ್ಮ ಆ ಥರ ಏನೋ ಹೇಳುತ್ತೆ. ಅದು ವರ್ಡ್ಸ್ ಅಂದ್ರೆ ವಿತೌಟ್ ಮೀನಿಂಗ್, ಅದೇನು ಮೀನಿಂಗ್ ಅದು ಎಲ್ಲರನ್ನೂ ಅಮ್ಮ ಅಂತ ಪ್ರನೌನ್ಸ್ ಮಾಡೋ ತರ. ಅದೇ 1 ವರ್ಷ ಆದ್ರೆ ಕರೆಕ್ಟ್ ಆಗಿ ವಿತ್ ಮೀನಿಂಗ್ ಕೆಲವು ವರ್ಡ್ಸ್ ಅದು ಮಾತಾಡುತ್ತೆ. ಅದೇ 18 ತಿಂಗಳು ಮೇಲೆ 2 ವರ್ಷ ನೋಡಿದ್ರೆ 2 ವರ್ಡ್ ಜಾಯಿನ್ ಮಾಡಿ ಸೆಂಟೆನ್ಸ್ ಮಾಡುತ್ತೆ. ಆಕ್ಚುಲಿ ಅಮ್ಮ ಬಾ ಇದು ಕೊಡು ಆ ಥರ 2 ವರ್ಡ್ನ ಜಾಯಿನ್ ಮಾಡುತ್ತೆ. ಇದು ಸ್ಟೆಪ್ ವೈಸ್ ಡೆವಲಪ್ಮೆಂಟ್ ಮಗುಗೆ. ಆ ಟೈಮಲ್ಲಿ ಅದು ಆ ಡೆವಲಪ್ಮೆಂಟ್ ಇದ್ರೆ ಸಾಕು. ಈಗ 2 ವರ್ಷಕ್ಕೆ ಮಗು ಮಾತಾಡಿಲ್ಲ ಅಂದ್ರೆ ಅವ್ರು ಚಿಂತೆ ಮಾಡ್ಬೇಕು. ಬಟ್ 1 ವರ್ಷ ಮಗು ಮಾತಾಡಿಲ್ಲ, ಏನು ಹೇಳಿಲ್ಲ ಅಂದ್ರೆ ಚಿಂತೆ ಮಾಡೋದು ಬೇಕಿಲ್ಲ. ಸೊ ಅದನ್ ಮೇಲೆ ಹೋಗುತ್ತೆ ಡೆವಲಪ್ಮೆಂಟ್, ಅವ್ರ ಏಜ್ ಮೇಲೆ ಹೋಗುತ್ತೆ. ಇದೆಲ್ಲ ಬಿಟ್ಟು ರೀಸನ್ ಬೇಕಿದ್ರೆ ಕೆಲವು ಬೇಬೀಸ್ಗೆ ಬ್ರೈನಲ್ಲಿ ಏನಾದರೂ ಪ್ರಾಬ್ಲಮ್ ಇರ್ಬೋದು. ಅಂಥ ಬೇಬೀಸ್ ಬೇಗ ಮಾತಾಡಲ್ಲ, ಬೇಗ ನಡೆಯಲ್ಲ, ಮಸಲ್ಸಲ್ಲಿ ಪ್ರಾಬ್ಲಮ್ ಇರ್ಬೋದು, ವೀಕ್ನೆಸ್ ಅಂತ ರೋಗ ಇದೆ. ಆ ಥರ ಏನಾದರೂ ಇದ್ರೇನು ಆ ಟೈಮಲ್ಲಿ ಅದನ್ನು ಮಾಡೋಕ್ಕೆ ಹೋಗಲ್ಲ ಆ್ಯಕ್ಚುಲಿ. ಬಟ್ ಇದೆಲ್ಲ ಬಿಟ್ಟರೆ ನಾವು ಸೋಷಿಯಲ್ ಡೆವಲಪ್ಮೆಂಟ್ ಅಂತ ಒಂದು ಇದೆ, ಅದು ತುಂಬ ಇಂಪಾರ್ಟೆಂಟು. ಇದೆಲ್ಲ ನಾರ್ಮಲ್ ಆಗಿ ಎಲ್ಲರೂ ನಡೀತಾರೆ, ಮಾತಾಡ್ತಾರೆ, ಬಟ್ ಸೋಷಿಯಲ್ ಸ್ಕಿಲ್ಸ್ ಎಲ್ಲರಿಗೂ ಬರಲ್ಲ. ಸೋಷಿಯಲ್ ಸ್ಕಿಲ್ಸ್ ಅಂದರೆ ಈಗ ಒಂದು ಯಾರಾದರೂ ಒಂದು ಅಟ್ಲೀಸ್ಟ್ ನೋಡಿ ನಗಿದ್ರೆ ಅವ್ರನ್ನ ನೋಡಿ ವಾಪಸ್ ನಗೋದು, ಇಲ್ಲ ಯಾರೋ ಏನೋ ಒಂದು ಕೇಳಿದ್ರೆ ಅವ್ರಿಗೆ ವಾಪಸ್ ಉತ್ತರ ಕೊಡೋದು, ಇಲ್ಲ ಜೊತೆಲಿ ಹೋಗಿ ಆಡೋದು, ಇನ್ನೊಂದು ಮಗು ಇದ್ರೆ ಅದ್ರ ಜೊತೆ ಹೋಗಿ ಆಡೋದು, ನಿಮ್ಮ ಕೈಯಲ್ಲಿ ಇರೋದನ್ನ ಅದಕ್ಕೆ ಕೊಡೋದು, ಅದ್ರ ಜೊತೆ ಇಂಟ್ರಾಕ್ಟ್ ಮಾಡೋದು, ಅದು ಸೋಷಿಯಲ್. ನಾವು ಹ್ಯೂಮನ್ ಬೀಯಿಂಗ್ಸ್ ಎಲ್ಲ ನಾವು ಸೋಷಿಯಲ್ ಬೀಯಿಂಗ್ಸ್, ಅದು ಒಬ್ಬರೇ ಇರಕ್ಕೆ ಆಗಲ್ಲ. ಅದರಿಂದ ಸೋಷಿಯಲ್ ಸ್ಕಿಲ್ ಡೆವಲಪ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಕ್ಚುಲಿ. ಅದರಲ್ಲಿ ಒಂದೇ ಒಂದು ಮೆಡಿಕಲ್ ರೀಸನ್ ಇದೆ, ಆಟಿಸಮ್ ಅಂತ ಹೇಳ್ತೀವಿ. ಅಂತ ಮಕ್ಕಳಿಗೆ ಸೋಷಿಯಲ್ ಡೆವಲಪ್ಮೆಂಟ್ ಬರೋದಿಲ್ಲ. ಮಿಕ್ಕಿದೆಲ್ಲ ಮಾಡ್ತಾರೆ, ಅವರು ನಡೀತಾರೆ, ಮಾತಾಡ್ತಾರೆ, ಬಟ್ ಬೇರೆಯವ್ರ ಜೊತೆ ಮಾತಾಡಲ್ಲ, ಅವರೇ ಮಾತಾಡ್ಕೊಳ್ತಾರೆ. ಇಲ್ಲ ಅವ್ರಿಗೆ ಇಷ್ಟ ಇದ್ರೆ ಮಾತ್ರ 1-2 ಮಾತು ಮಾತಾಡ್ತಾರೆ. ಬಟ್ ನೀವು ಮಾತಾಡುವಾಗ ಉತ್ತರ ಕೊಡಲ್ಲ, ಕಣ್ಣು ನೋಡಲ್ಲ. ಆಕ್ಚುಲಿ ನಿಮ್ಮನ್ನ ಕಣ್ಣಲ್ಲಿ ನೋಡಿ ಮಾತಾಡಲ್ಲ ಮಕ್ಕಳು. ಸ್ವಲ್ಪ ಅವರೇ ಅದು ಜೆನೆಟಿಕ್ಸ್ ಅಲ್ಲಿ ಪ್ರಾಬ್ಲಮ್ ಆಗಿರುತ್ತೆ, ಅದು ಆಟಿಸಮ್. ಅದಕ್ಕೆ ಥೆರಪಿ ಎಲ್ಲ ಇದೆ, ಮಾಡ್ಬೋದು, ಮುಂದೆ ಬೆಟರ್ ಆಗ್ತಾರೆ. ಬೇಗ ಕಂಡಿಡಿದು ಟ್ರೀಟ್ ಮಾಡಿದ್ರೆ ಬೆಟರ್ ಆಗ್ತಾರೆ. ಬಟ್ ಆ ಪ್ರಾಬ್ಲಮ್ ಬಿಟ್ಟು ಸೋಷಿಯಲ್ ಸ್ಕಿಲ್ಸ್ ಬರ್ದಿರೋ ಇರಕ್ಕೆ ಈಗ ಮೇನ್ ರೀಸನ್ ಅಂತ ನೋಡಿದ್ರೆ ಮೊಬೈಲ್. ಈಗ ಡಿಜಿಟಲ್ ಅಡಿಕ್ಷನ್,
ಈಗ ಏನು ಮಾಡ್ತೀವಿ ಅಂದರೆ ಫಸ್ಟ್ ಈಗ ನಾವು ಮೊಬೈಲ್ ನೋಡೋದಕ್ಕೂ ಇಲ್ಲ ಕಾರ್ಟೂನ್ ನೋಡೋದಕ್ಕೂ, ಒಂದು ಚಿಕ್ಕ ಮಗು ಕಾರ್ಟೂನ್ ಮೊಬೈಲ್ ನೋಡೋದಕ್ಕೂ ವ್ಯತ್ಯಾಸ ಇದೆ. ನಾವು ನೋಡಿದರೆ ನಮ್ಗೆ ಗೊತ್ತು ಅದು ಆರ್ಟಿಫಿಷಿಯಲ್ಲು ಎಲ್ಲೋ ರಿಲೇ ಮಾಡ್ತಾ ಇದ್ದಾರೆ, ನಾವು ನೋಡ್ತಾ ಇದ್ವಿ ಅಂತ. ವಿ ಆಲ್ರೆಡಿ ಡೆವಲಪ್ಡ್, ನಮ್ಗೆ ಆಲ್ರೆಡಿ ಮಾತು ಬರುತ್ತೆ, ಮಾತಾಡಕ್ ಬರುತ್ತೆ, ಎಲ್ಲ ಹೆಂಗೆ ಇಂಟ್ರಾಕ್ಟ್ ಮಾಡಬೇಕು ಎಲ್ಲ ಗೊತ್ತಿದೆ. ಗೊತ್ತಾದ್ಮೇಲೆ ನಾವು ಅದನ್ನ ನೋಡ್ತಾ ಇದ್ವಿ. ಬಟ್ ಚಿಕ್ಕ ಮಗು ಫಸ್ಟ್ ಇಂಟ್ರಾಕ್ಷನೇ ಮಾಡಿಲ್ಲ, ಯಾರ ಹತ್ರ ಹೋಗಿ ಆಟ ಆಡಿಲ್ಲ, ಏನು ಮಾಡಿಲ್ಲ, ಒಂದು ಪಾರ್ಕ್ಗೆ ಹೋಗಿ ಮಕ್ಕಳು ನೋಡಿಲ್ಲ, ಬೇರೆಯವ್ರನ್ನ ನೋಡಿಲ್ಲ. ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂದ್ರೆ ಬರೀ ತಾಯಿ ತಂದೆ ಮಗು ಇರ್ತಾರೆ, ಮಗು ಬರೀ ಕಾರ್ಟೂನು ಟಿವಿ ಮಾತ್ರ ನೋಡುತ್ತೆ. ಆ ತರ ನೋಡೋ ಮಗುಗೆ ಆ ಟಿವಿ ಕಾರ್ಟೂನ್ ಅಂತದ್ದು ಏನಾದ್ರು ಎನಿ ಸ್ಕ್ರೀನ್ ಡಿವೈಸ್ ನೋಡಿದಾಗ ಅದನ್ನ ನಾವು ಒನ್ ವೇ ಕಮ್ಯುನಿಕೇಶನ್ ಅಂತೀವಿ. ಒನ್ ವೇ ಕಮ್ಯುನಿಕೇಶನ್ ಅಂತಾರೆ, ಅದು ಮಾತ್ರ ಮಾತಾಡುತ್ತೆ, ಇವ್ರು ವಾಪಸ್ ಮಾತಾಡೋದು ಬೇಕಿಲ್ಲ. ಈಗ ಅದು ಇಷ್ಟ ಇಲ್ಲ ಅಂದ್ರೆ ಚಾನೆಲ್ ಮಾಡಿಸ್ಬಿಡ್ಬೋದು. ಈಗ ಮೊಬೈಲ್ ಆದ್ರೆ ಸ್ಕ್ರಾಲ್ ಮಾಡ್ಬಿಡ್ಬೋದು, ಚೇಂಜ್ ಮಾಡ್ಬಿಡ್ಬೋದು. ಸೊ ನೀನೇನು ಆ ಕಾರ್ಟೂನ್ ಹತ್ರ ಇಂಟ್ರಾಕ್ಟ್ ಮಾಡೋದು ಬೇಕಿಲ್ಲ. ಸೊ ಅದು ಮಾತ್ರ ಮಾತಾಡ್ತಾ ಇರುತ್ತೆ ಆಕ್ಚುಲಿ. ಸೊ ಅದೇ ತರ ಸ್ಕ್ರೀನ್ ಅಲ್ಲಿನೂ ಅದೇನೋ ಹಾಡುತ್ತೆ, ಇಷ್ಟ ಆದ್ರೆ ಕೇಳ್ಕೋಬಹುದು, ಇಷ್ಟ ಇಲ್ಲ ಅಂದ್ರೆ ಕೇಳೋದೇ ಬೇಕಿಲ್ಲ, ಅದ್ರ ಜೊತೆ ಇಂಟ್ರಾಕ್ಟ್ ಮಾಡೋದು ಬೇಕಿಲ್ಲ. ಮಾಡಿದ್ರೇನು ಅದು ವಾಪಸ್ ಏನು ಉತ್ತರ ಕೊಡಲ್ಲ, ಅದರಿಂದ ಏನು ಅದು. ಸೊ ದಟ್ ಇಸ್ ಒನ್ ವೇ ಕಮ್ಯುನಿಕೇಶನ್. ಆತರ ಚಿಕ್ಕ ಹೆಲ್ಪ್ ಆಗೋದಿಲ್ಲ, ಅದು ಬರೀ ಅದು ಮಾತ್ರ ಮಾತಾಡುತ್ತೆ. ದೇ ಆರ್ ನಾಟ್ ರೆಸ್ಪಾಂಡಿಂಗ್ ಬ್ಯಾಕ್. ಕಮ್ಯುನಿಕೇಶನ್ ಅಂದ್ರೇನೆ ಅದು ಇಟ್ ಹ್ಯಾಸ್ ಟು ಬಿ ಟೂ ವೇ ಅಂದ್ರೆ ಅಲ್ಲಿಂದ ಒಂದು ಕ್ವಶನ್ ಬರ್ಬೇಕು, ಮಗುವಿಂದ ಒಂದು ಉತ್ತರ ಹೋಗ್ಬೇಕು, ಅದ್ರದ್ದು ರೆಸ್ಪಾನ್ಸ್ ನ ಬೇಬಿ ನೋಡ್ಬೇಕು. ಅದು ಸ್ಪೀಚ್ ಮಾಡಕ್ಕೆ ಸ್ಟಿಮ್ಯುಲೇಷನ್, ಅದು ಇದ್ರೇನೆ ಬೇಬಿಗೆ ಇದು ಮಾಡ್ಬೇಕು ಅಂತ ಅದಕ್ಕೆ ಅನ್ಸ್ಬೇಕಾದ್ರೆ ಅದಕ್ಕೆ ಒಂದು ರೆಸ್ಪಾನ್ಸ್ ಇರ್ಬೇಕು. ಈಗ ತಾಯಿ ನೋಡಿದ್ರೆ ಮಗು ಹೂವ ಅಂದ್ರೆ ಅಷ್ಟು ಖುಷಿ ಪಡ್ತಾರೆ, ಅಷ್ಟು ಸ್ಮೈಲ್ ಕೊಡ್ತಾರೆ. ಅದನ್ನ ನೋಡಿದ್ರೆ ಮಗುಗೆ ಖುಷಿ ಕೊಡುತ್ತೆ. ಆ ತರ ನೋಡಿದ್ಮೇಲೆ ಅವ್ರ ರೆಸ್ಪಾನ್ಸ್ ನೋಡಿದಾಗ, ಅವ್ರ ಸ್ಮೈಲ್ ನೋಡಿದಾಗ ಮಗುಗೆ ಇನ್ನೂ ಸ್ವಲ್ಪ ಮಾತಾಡ್ಬೇಕು, ಇನ್ನೂ ಏನೋ ಹೇಳ್ಬೇಕು ಅಂತ ಅದಕ್ಕೆ ಬರುತ್ತೆ, ಒಂದು ಮೋಟಿವೇಶನ್ ಬರುತ್ತೆ. ಮೋಟಿವೇಶನ್ ಬಂದಾಗ ನೆಕ್ಸ್ಟ್ ತಾಯಿ ಏನ್ ಹೇಳ್ತಾರೆ ಅಂತ ನೋಡುತ್ತೆ, ಲಿಪ್ಸ್ ನೋಡುತ್ತೆ, ಅದನ್ನ ಇಮಿಟೇಟ್ ಮಾಡಕ್ ಟ್ರೈ ಮಾಡುತ್ತೆ. ಆ ತರ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಬರೋದು. ಈಗ ಒನ್ ವೇ ಕಮ್ಯುನಿಕೇಶನ್ ಈ ತರ ರೆಸ್ಪಾನ್ಸ್ ಇಲ್ದಿರ ಬರೀ ಅದನ್ನ ನೋಡಿದ್ರೆ ಏನಾಗುತ್ತೆ ಅಂದ್ರೆ, ಈಗ ಕೆಲವು ಮಕ್ಳು ನೋಡಿದ್ರೆ ತಾಯಿ ತಂದೆ ಹೇಳ್ತಾರೆ, ನಾವು ಕರಿತೀವಿ ಬರೋದಿಲ್ಲ, ಕಿವಿಯೆಲ್ಲ ಚೆನ್ನಾಗಿ ಕೇಳಿಸುತ್ತೆ, ಇಲ್ಲಿ ಬಾ ಅಂದ್ರೆ ಬರೋದಿಲ್ಲ, ಇದು ಮಾಡು ಅಂದ್ರೆ ಮಾಡೋದಿಲ್ಲ, ಹಂಗೆ ಇಗ್ನೋರ್ ಮಾಡ್ತಾರೆ ನಮ್ಮನ್ನ, ನಾವೇನಾದ್ರೂ ಕೇಳಿದ್ರೆ ಉತ್ತರ ಕೊಡಲ್ಲ, ಇದು ಮಾಡು ಅಂದ್ರೆ ಅದಕ್ಕೆ ಇದು ಮಾಡಲ್ಲ. ಅದು ಯಾಕೆ ಅಂದ್ರೆ ಅದು ಒನ್ ವೇ ಕಮ್ಯುನಿಕೇಶನ್ ನೋಡಿದೆ ಮಗು, ಅದಕ್ಕೆ ಈ ತರ ಟೂ ವೇ ಈ ತರ ಇಂಟ್ರಾಕ್ಟ್ ಆಗ್ಬೇಕು ಅಂತಾನೆ ಗೊತ್ತಿಲ್ಲ. ಅದು ಡೆವಲಪ್ ಆಗೋ ಟೈಮಿಂದಾನೆ ಬರೀ ಒನ್ ವೇನೆ ಕಮ್ಯುನಿಕೇಶನ್ ಇದ್ದಿರೋದು. ಅದರಿಂದ ಅದಕ್ಕೆ ಇಷ್ಟ ಆದ್ರೆ ರೆಸ್ಪಾನ್ಸ್ ಮಾಡುತ್ತೆ ಮಗು. ಈಗ ಅವ್ರಿಗೇನೋ ಕೊಡ್ತಾ ಇಂದ ಚಾಕ್ಲೇಟ್ ಕೊಡ್ತೀನಿ ಅಂದ್ರೆ ತಕ್ಷಣ ಹೋಗಿ ತಗೊಳ್ತಾರೆ, ಅದೇ ಇಂದ ಊಟ ಕೊಡ್ತೀನಿ ಅಂದ್ರೆ ಹೋಗೋದಿಲ್ಲ, ಯಾಕಂದ್ರೆ ಬೈಬಿಗೆ ಅದು ಇಷ್ಟ ಇಲ್ಲ. ಸೊ ರೆಸ್ಪಾನ್ಸೇ ಮಾಡಲ್ಲ, ಬೇಡ ಅಂತಾನು ಹೇಳಲ್ಲ. ಅದೇ ತರ ಅವ್ರೇನೋ ಯಾರು ಬಂದಿದ್ದಾರೆ ನೋಡು, ಬಂದು ಹಾಯ್ ಹೇಳು, ಏನೋ ಹಲೋ ಹೇಳು ಅಂದ್ರೆ ಬರೋದಿಲ್ಲ, ಯಾಕಂದ್ರೆ ಅವ್ರಿಗೆ ಆತರ ಯಾರಾದ್ರೂ ಮಾತಾಡಿ ಗೊತ್ತಿರೋದಿಲ್ಲ, ಯಾರ ಜೊತೆ ಬೆರ್ತು ಗೊತ್ತಿರೋದಿಲ್ಲ. ಹೌದು, ಸುಮಾರು ಮಕ್ಕಳು ನೋಡಿದ್ರೆ ಈ ಕೋವಿಡ್ ಟೈಮಲ್ಲೆಲ್ಲ ಆಲ್ಮೋಸ್ಟ್ ಅವ್ರಿಗೆ ಮಾತೆ ಬಂದಿಲ್ಲ. 3 ವರ್ಷ 4 ವರ್ಷ ಮಕ್ಕಳು ಇನ್ನು ಮಾತೆ ಬಂದಿರ್ಲಿಲ್ಲ, ಯಾಕಂದ್ರೆ ಆವಾಗ ಎಲ್ಲ ಮನೆ ಒಳಗಡೆನೆ ಇದ್ದು ಬರೀ ಸ್ಕ್ರೀನ್ ಅಲ್ಲಿ ಇದ್ದು ಯಾರು ಯಾರ ಹತ್ರ ಇಂಟ್ರಾಕ್ಟ್ ಆಗ್ದಿರಾ, ಫಸ್ಟ್ ಟೈಮ್ ಯಾರು ಮಾತಾಡ್ದಿರಾ, ಎಲ್ಲ ಆನ್ಲೈನ್ ಅಲ್ಲಿ ಕೆಲಸ ಮಾಡ್ಕೊಂಡು ಆ ತರ ಬೇಬೀಸ್ ನ ಬಿಟ್ಟು ಸ್ಪೀಚ್ ಡಿಲೇ, ಸುಮಾರು ಸ್ಪೀಚ್ ಡಿಲೇ ಇತ್ತು. ಮಾತು ಬರ್ದಿರೋ ಸುಮಾರು ಮಕ್ಳು ಕರ್ಕೊಂಡ್ ಬಂದ್ರು. ಅವ್ರಿಗೆ ಆಮೇಲೆ ಒಂದು 6 ತಿಂಗಳು ಕಂಪ್ಲೀಟ್ ಆಗಿ ಎಲ್ಲ ಸ್ಕ್ರೀನ್ ಡಿವೈಸ್ ಸ್ವಿಚ್ ಆಫ್ ಮಾಡ್ಬಿಡಿ, ಡೈಲಿ ಮಗು ಹತ್ರ ಮಾತಾಡಿ, ಸ್ವಲ್ಪ ಸ್ಟೋರೀಸ್ ಹೇಳಿ, ಏನಾದ್ರೂ ಒಂದು ಬುಕ್ ಓದಿ, ಅದಕ್ಕೆ ಸ್ವಲ್ಪ ಪಾರ್ಕ್ ಕರ್ಕೊಂಡು ಹೋಗಿ ಎಲ್ಲರ ಹತ್ರ ಇಂಟ್ರಾಕ್ಟ್ ಮಾಡಿ ಅಂತ ಹೇಳಿದ್ಮೇಲೆ ಎಲ್ಲ ನಾರ್ಮಲ್ ಆದ್ರು. ಸೊ ಅವ್ರಿಗೆ ಮಕ್ಕಳ ಜೊತೆ ಮುಖ್ಯವಾಗಿ ಪೇರೆಂಟ್ಸ್ ಮಾತಾಡ್ಬೇಕು, ಇಂಟ್ರಾಕ್ಟ್ ಮಾಡ್ಬೇಕು. ಸೊ ಮಾತ್ರ ಮಾತಾಡೋದಕ್ಕೆ ಮಕ್ಕಳಿಗೂ ಸಾಧ್ಯ ಆಗುತ್ತೆ, ಅವರು ಟ್ರೈ ಮಾಡ್ತಾರೆ ಅಟ್ ಲೀಸ್ಟ್. ಹೌದು, ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ ಇರೋದ್ರಿಂದ, ಈಗ ಮುಂಚೆ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಇತ್ತು, ಒಬ್ರಿಲ್ಲ ಅಂದ್ರೆ ಇನ್ನೊಬ್ರು ಮಾತಾಡ್ತಾರೆ, ಒಂದಷ್ಟು ಕಸಿನ್ಸ್ ಇರ್ತಾರೆ, ಎಲ್ಲ ಹೋಗಿ ಆಟ, ಕಂಟಿನ್ಯೂಸ್ ಸ್ಟಿಮ್ಯುಲೇಷನ್ ಇತ್ತು ಮಗುಗೆ. ಅದರಿಂದ ಮಗುನು ಜಾಸ್ತಿ ಮಾತಾಡೋದು, ಸೋಷಿಯಲ್ ಆಕ್ಟಿವಿಟೀಸ್ ಮಾಡೋದು ಮಾಡ್ತಾ ಇತ್ತು. ಈಗ ಈ ತರ ಇಟ್ಬಿಟ್ಟು ಸಡನ್ ಆಗಿ ಸ್ಕೂಲಲ್ಲಿ ಹೋಗಿ ಒಂದು 10 ಜನ ಬರ್ತಾರೆ, ಫ್ರೆಂಡ್ಸ್ ಮಾಡ್ಕೋಬೇಕು, ಅವ್ರ ಹತ್ರ ಎಲ್ಲ ಹೋಗಿ ಮಿಂಗಲ್ ಆಗ್ಬೇಕು ಅಂದ್ರೆ ಆ ಮಗು ಈ ಸ್ಕಿಲ್ಸ್ ಎಲ್ಲ ಅವ್ರಿಗೆ ಎಕ್ಸ್ಪೋಸ್ ಆದ್ರೇನೆ ಬರೋದು. ಸೊ ಪೇರೆಂಟ್ಸ್ ಇದೊಂದು ಪೇರೆಂಟ್ಸ್ ಮಾಡ್ತಿರೋಂತ ದೊಡ್ಡ ಮಿಸ್ಟೇಕ್ ಅಂದ್ರೆ, ಮಕ್ಳಿಗೆ ಮಾತು ಬರೋದಿಲ್ಲ, ನನ್ ಮಗು ಬೇಗ ಮಾತಾಡ್ತಿಲ್ಲ, ಆ ಊನು ಅಂತಿಲ್ಲ ಅಂದಾಗ ಪೇರೆಂಟ್ಸ್ ಏನೋ ಮಿಸ್ಟೇಕ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗಾಗಿ ಬರೀ ಕೆಲಸ ನೋಡೋದು ಮಾತ್ರ ಅಲ್ಲ, ಅದ್ರ ಜೊತೆಗೆ ತಮ್ಮ ಮಕ್ಳ ಕಡೆಗೂ ಕೂಡ ಗಮನ ಹರಿಸಬೇಕು. ಕರೆಕ್ಟ್. ಈಗ ಕೆಲವು ತಾಯಿ ತಂದೆಯವರು ಏನ್ ಅನ್ಕೊಳ್ತಾರೆ ಅಂದ್ರೆ, ನನ್ ಟೈಮ್ಗೆ ಊಟ ಮಾಡ್ಕೊಂಡು ಹೋಗಿ ಕರೆಕ್ಟ್ ಆಗಿ ಊಟ ಟೈಮಲ್ಲಿ ಊಟ ಕೊಟ್ಬಿಟ್ರೆ ಮುಗೀತು ಅಂತ. ಚಿಕ್ಕ ಮಗು ಅಲ್ವಾ, ಅದಕ್ಕೇನು ಗೊತ್ತಾಗತ್ತೆ, ಅದ್ರ ಹತ್ರ ಏನ್ ಮಾತಾಡೋದು, ಏನ್ ಅರ್ಥ ಆಗತ್ತೆ ಅಂತ ಅನ್ಕೊಳ್ತಾರೆ. ಅದು ತಪ್ಪದು. ಆಕ್ಚುಲಿ ಚಿಕ್ಕ ಮಗು ಆದ್ರೇನು ಬೆಳಿತಾ ಇದೆ ಮಗು. ಸೊ ನಾವು ಮಾತಾಡೋದೆಲ್ಲ ಅರ್ಥ ಮಾಡ್ಕೊಳ್ಳುತ್ತೆ. ಅದಕ್ಕೆ ಎಷ್ಟು ರೆಸ್ಪಾನ್ಸ್ ಮಾಡ್ಬೇಕು ಅನ್ನೋದು ಇನ್ನೂ ಮಾತು ಬಂದಿರಲ್ಲ, ಬಟ್ ಅರ್ಥ ಆಗೋದು, ಬ್ರೈನ್ ಡೆವಲಪ್
ಆಗೋದು ಅದೆಲ್ಲ ಆಗ್ತಾ ಇರುತ್ತೆ. ಸೊ ಇವ್ರು ಕಂಟಿನ್ಯೂಸ್ ಆಗಿ ಒಂದ್ ದೊಡ್ಡವ್ರ ತರ ಅವ್ರ ಹತ್ರನೂ ಹೋಗಿ ಮಾತಾಡೋದು. ಈಗ ಕೆಲಸ ಫುಲ್ ಇರ್ಬೋದು, ಕೆಲಸ ಮಾಡುವ ಮಗುವನ್ನ ಅಲ್ಲಿ ಸ್ವಲ್ಪ ಪಕ್ಕದಲ್ಲಿ ಕೂರ್ಸ್ಕೊಂಡು ಇದು ನೋಡಿ ಇದು ಮಾಡ್ತಾ ಇದ್ದೀನಿ, ಇವತ್ತು ಇದು ಅಡಿಗೆ ಮಾಡ್ತಾ ಇದ್ದೀನಿ, ಇದು ನೋಡು ಟೊಮೆಟೊ ಹಿಂಗಿರತ್ತೆ, ಇದು ನೋಡು ಆಲೂಗಡ್ಡೆ ಹಿಂಗಿರತ್ತೆ, ಏನೋ ಒಂದು ಆತರ ಮಾತಾಡ್ತಾ ಇದ್ರೆ ಅದು ಮತ್ತೆ ಅದೆಲ್ಲ ಕಲಿಯುತ್ತೆ. ಇವ್ರು ಎಷ್ಟು ಮಾತಾಡ್ತಾರೋ ಅಷ್ಟು ವರ್ಡ್ಸ್ ಬೇಬಿ ಕಲಿತಾ ಇರೋದು. ವರ್ಡ್ಸ್ ಎಕ್ಸ್ಪೋಷರ್ ಇಲ್ಲ ಅಂದ್ರೆ ಅದಕ್ಕೆ ಸಡನ್ ಆಗಿ ಮಾತಾಡೋದು. ಆಕ್ಚುಲಿ ಮಕ್ಳು ನಾವ್ ಏನ್ ಮಾತಾಡ್ತೀವಿ ಅದನ್ನ ಬೇಗ ಕ್ಯಾಚ್ ಮಾಡ್ಕೋತಾರೆ. ಯಾಕಂದ್ರೆ ಇನ್ ಕೇಸ್ ನಾವೇನಾದ್ರೂ ತಪ್ಪಿ ಏನಾದ್ರೂ ಮಕ್ಳು ಮುಂದೆ ಬ್ಯಾಡ್ ವರ್ಡ್ಸ್ ಹೇಳಿದ್ರು ಅಂದ್ರೆ ವೆರಿ ನೆಕ್ಸ್ಟ್ ಡೇ ಅವರೇ ಅದನ್ನ ಹೇಳ್ಬಿಡ್ತಾರೆ. ಅದಕ್ಕೆ ಹೇಳ್ತಾರೆ ಮಕ್ಳು ಮುಂದೆ ಏನೇ ಮಾತಾಡ್ಬೇಕಾದ್ರೂ ಕೂಡ ತುಂಬಾನೇ ಹುಷಾರಾಗಿರ್ಬೇಕು ಅಂತ. ಅದು ಒಳ್ಳೆ ವರ್ಡ್ಸ್ ಆಗಿರ್ಬೋದು, ಕೆಟ್ಟ ವರ್ಡ್ಸ್ ಆಗಿರ್ಬೋದು, ಬೇಗ ಮಕ್ಳು ಅದನ್ನ ಕ್ಯಾಚ್ ಮಾಡ್ಕೋತಾರೆ. ಸೊ ಹಾಗಿರ್ಬೇಕಾದ್ರೆ ಮಕ್ಳಿಗೆ ಮಾತಾಡಕ್ ಬರತ್ತಾ ಬರಲ್ವಾ ಸೆಕೆಂಡ್ರಿ, ನಾವು ಮಾತಾಡ್ಬೇಕು ಮಕ್ಕಳ ಜೊತೆ. ಹೌದು, ಕಂಟಿನ್ಯೂಸ್ ಆಗಿ ಮಾತಾಡಿದ್ರೆ ಅದೇ ಸ್ಟಿಮ್ಯುಲೇಷನ್. ನೀವು ಮಾತಾಡೋದು, ಈಗ ಮಾತು ಬರ್ಲಿಲ್ಲ ಅಂದ್ರೆ ಫಸ್ಟ್ ಮಾತಾಡ್ಬೇಕು. ಅವ್ರು ಕೇಳಿಸ್ಕೊಂಡ್ರೇನೆ ಅವ್ರಿಗೆ ಮಾತು ಬರೋದು. ಯಾವ ಭಾಷೆ ಏನ್ ಮಾತಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಬಟ್ ಮಾತಾಡ್ಬೇಕು ಮಗು ಹತ್ರ. ಚಿಕ್ಕ ಮಗು ಆದ್ರೇನು ಆವಾಗಿಂದಾನೇ ಶುರು ಮಾಡ್ಬೇಕು. 6 ತಿಂಗಳು 3 ತಿಂಗಳಿಂದಾನೇ ಮಗು ಹತ್ರ ಮಾತಾಡೋದು ಶುರು ಮಾಡ್ಬೇಕು. ಡಾಕ್ಟರ್, ಈಗಂತೂ ಮಕ್ಕಳನ್ನ ಶಾಲೆ ಕಳಿಸೋದ್ರ ಜೊತೆಗೆ ಟ್ಯೂಷನ್ಗೆ ಕಳಿಸ್ತಾರೆ. ಟ್ಯೂಷನ್ ಮುಗೀತಾ ಇನ್ಯಾವುದೋ ಒಂದು ಡಾನ್ಸ್ ಕ್ಲಾಸು, ಕರಾಟೆ ಕ್ಲಾಸು, ಹೀಗೆ ಅವರು ಒಂದಲ್ಲ ಒಂದು ವಿಷಯದಲ್ಲಿ ತುಂಬಾ ಎಂಗೇಜ್ ಆಗಿ ಇದ್ದೇ ಇರ್ತಾರೆ. ಸೊ ಇದು ಒಂದು ರೀತಿಯಲ್ಲಿ ಮಕ್ಕಳಿಗೆ ಸ್ಟ್ರೆಸ್ ಅನ್ಸುತ್ತಾ, ಅವರ ಮಾನಸಿಕ ಬೆಳವಣಿಗೆಗೆ ಏನಾದ್ರು ಎಫೆಕ್ಟ್ ಮಾಡುತ್ತಾ ಹೇಗೆ ಅಂತ? ಅಂದ್ರೆ ಅವರಿಗೆ ಫ್ರೀ ಆಗಿರೋದಕ್ಕೆ ಸಮಯನೇ ಸಿಗೋದಿಲ್ಲ. ಕರೆಕ್ಟ್, ಖಂಡಿತ ಮಾಡುತ್ತೆ. ಆಕ್ಚುಲಿ ಮುಂಚೆ ಎಲ್ಲ ಸ್ಕೂಲ್ ಸ್ಟಾರ್ಟ್ ಆಗೋದು 5-6 ವರ್ಷ ಮೇಲೆನೆ ಸ್ಕೂಲ್ಗೆ ಹೋಗ್ತಾ ಇದ್ರು. 6 ವರ್ಷ ತನಕ ಆರಾಮಾಗಿ ಮನೇಲಿ ಇದ್ಕೊಂಡು ಆಟ ಆಡ್ಕೊಂಡು ಆ ತರ ಕಲಿತಾ ಇದ್ರು. ಸೊ ಚಿಕ್ಕ ಮಕ್ಕಳು ನೋಡಿದ್ರೆ ಅವ್ರಿಗೆ ಒಂದು ರೂಮಲ್ಲಿ ಕೂರಿಸ್ಬಿಟ್ಟು ABCD ಅಂತ ಕಲಿಯೋದಕ್ಕಿಂತ ಜಾಸ್ತಿ ಆಟ ಆಡೋದಲ್ಲಿ ಜಾಸ್ತಿ ಕಲಿತಾರೆ. ಅದು ಪ್ಲೇ ಇದು ಅಂತ ಹೇಳ್ತೀವಿ ಆಕ್ಚುಲಿ. ಸೊ ಅದು ಆಟ ಆಡೋದಲ್ಲಿ ಅಂದ್ರೆ ಈಗ ನಾವೆಲ್ಲ ಏನ್ ಮಾಡ್ತೀವಿ ನೋಡ್ತಾರೆ, ಅದನ್ನ ಹೋಗಿ ಅವರು ಟ್ರೈ ಮಾಡ್ತಾರೆ ಆಕ್ಚುಲಿ. ಅವಾಗ ಕಲಿತಾರೆ. ನಾವು ಹೆಂಗ್ ಮಾತಾಡ್ತೀವಿ ಅಂತ ನೋಡ್ತಾರೆ, ಅದನ್ನ ಹೋಗಿ ಅವ್ರು ಟ್ರೈ ಮಾಡಿ ನೋಡ್ತಾರೆ. ಆ ತರ ಸ್ಪೀಚ್ ಕಲಿತಾರೆ. ಈಗ ಆಕ್ಟಿವಿಟೀಸ್ ಅದು ನೋಡಿದ್ರೇನು ಅವ್ರಿಗೆ ಫ್ರೀ ಟೈಮ್ ಇತ್ತು, ಅವರು ಪೇಸಲ್ಲಿ ಅವ್ರು ಕಲಿಬಹುದು. ಇಷ್ಟು ಕಲಿಬೇಕು, ಇದು ಪೋರ್ಷನ್, ಇದು ಇವತ್ತು ಫಿನಿಶ್ ಮಾಡ್ಬೇಕು, ಆತರ ಏನಿಲ್ಲ. ಸೊ ಇವತ್ತು ಮಾತಾಡ್ಬೋದು, ಇಲ್ಲ ಇನ್ನೊಂದು 2 ದಿವಸ ಆದ್ಮೇಲೆ ಆ ವರ್ಡ್ ನ ಕಲಿಬಹುದು. ಆ ತರ ಕಲಿತಾ ಇದ್ರು. ಸೊ ಮೆಂಟಲಿ ಅವ್ರಿಗೆ ಏನು ಸ್ಟ್ರೆಸ್ ಏನು ಇರ್ಲಿಲ್ಲ. ಬಟ್ ಅವರೆಲ್ಲ ನೋಡಿದ್ರೆ ಈಗ 6 ವರ್ಷ ಮೇಲೆ ಸ್ಕೂಲ್ಗೆ ಹೋಗಿರೋರೆಲ್ಲ ನೋಡಿದ್ರೆ ಸುಮಾರು ಅವರೆಲ್ಲ ಅಡಲ್ಟ್ಸ್ ಆದ್ಮೇಲೆ ಸುಮಾರು ಸೈಂಟಿಸ್ಟ್, ಸುಮಾರು ನೋಬೆಲ್ ಪ್ರೈಸ್ ವಿನ್ನರ್ಸ್ ಎಲ್ಲ ಇದ್ದಾರೆ ಆಕ್ಚುಲಿ. ಅವ್ರು ಯಾರು pre-KG, ಪ್ರೀ ಸ್ಕೂಲು, LKG, UKG ಏನು ಮಾಡಿಲ್ಲ. ಅವರೆಲ್ಲ ಡೈರೆಕ್ಟ್ ಆಗಿ ಸ್ಕೂಲ್ ಸ್ಟಾರ್ಟ್ ಮಾಡಿರೋರೆ. ಇಂಟೆಲಿಜೆನ್ಸ್ ಅವ್ರಿಗೆ ಏನು ಕಮ್ಮಿ ಇಲ್ಲ, ಇನ್ನೂ ಜಾಸ್ತಿನೇ ಇತ್ತು. ಯಾಕಂದರೆ ಕ್ರಿಯೇಟಿವಿಟಿ ಅಂತ ಹೇಳ್ತೀವಿ. ಈಗ ನಮಗೆ ರೈಟ್ ಬ್ರೈನ್, ಲೆಫ್ಟ್ ಬ್ರೈನ್ ಅಂತ ಇದೆ. ಸೊ ರೈಟ್ ಬ್ರೈನು, ಲೆಫ್ಟ್ ಬ್ರೈನ್ ಅಂತಾಗ ಒಂದು ಬರೀ ಕ್ರಿಯೇಟಿವ್ ಥಾಟ್ಸ್ನ ನಮಗೆ ಕೊಡುತ್ತೆ. ಇನ್ನೊಂದು ಈ ಥರ ಮೆಮರಿ, ABCD ಅಂದ ತಕ್ಷಣ ಅದನ್ನು ಮೆಮರೈಸ್ ಮಾಡ್ಕೊಳ್ಳೋದು, ಮನಸ್ಸಲ್ಲಿ ಇಟ್ಕೊಳ್ಳೋದು, ಅದನ್ನು ಮತ್ತೆ ಬರ್ಕೊಳ್ಳೋದು, ಆ ಥರ. ಅದು ಜಸ್ಟ್ ರಿಪೀಟ್ ಆ್ಯಂಡ್ ರಿಕಾಲ್. ಈಗ ಫೋನ್ಸ್ ಎಲ್ಲ ಬಂತು, ಗೂಗಲ್ ಬಂತು, ಎಲ್ಲ ಬಂತು, ಏನು ಬೇಕಿದ್ರೂ ಅದರಲ್ಲಿ ನೋಡ್ಕೋಬಹುದು. ಈಗ ಫೋನ್ ನಂಬರ್ಸ್ ಜ್ಞಾಪಕ ಇರಲ್ಲ, ಮುಂಚೆ ಅದೆಲ್ಲ ಜ್ಞಾಪಕ ಇಟ್ಕೊಂಡು ಮತ್ತೆ ನಾವು ಡಯಲ್ ಮಾಡಬೇಕು. ಸೊ ಆ ಥರ ರೀಕಾಲ್ ಆ್ಯಂಡ್ ಮೆಮರಿಗೆ ಅಷ್ಟೇನು ಕೆಲಸ ಇಲ್ಲ. ಮುಂದೆ ಅದಕ್ಕೇನು ಇದೇ ಇಲ್ದಿರೋ ಉಪಯೋಗನೇ ಇಲ್ದಿರೋ ಹೋಗ್ಬೋದು. ಬಟ್ ಕ್ರಿಯೇಟಿವಿಟಿ ಎಲ್ಲರಿಗೂ ಬರಲ್ಲ. ಕ್ರಿಯೇಟಿವ್ ಇದು ಮೈಂಡು ಚಿಕ್ಕ ಮಕ್ಕಳಿಗೆ ತುಂಬ ಜಾಸ್ತಿ ಇರುತ್ತೆ. ಆ ಕ್ರಿಯೇಟಿವ್ ಮೈಂಡು ಆಕ್ಟಿವ್ ಇರಬೇಕಾದ್ರೆ ಆ ಇನ್ನೊಂದು ಬ್ರೈನ್ನ ನಾವು ಜಾಸ್ತಿ ಸ್ಟಿಮ್ಯುಲೇಟ್ ಮಾಡಬಾರ್ದು. ಈಗ ನಾವು ಇನ್ನೊಂದು ಬ್ರೈನ್ನ ಸ್ಟಿಮ್ಯುಲೇಟ್ ಮಾಡಕ್ಕೆ ಹೋದ್ರೆ ಹೆಂಗ್ ಸ್ಟಿಮ್ಯುಲೇಟ್ ಮಾಡ್ತೀವಿ? ಈ ಥರ ABCD ಹೇಳ್ಕೊಡೋದು, ಟ್ಯೂಷನಲ್ಲಿ ಕೂರಿಸ್ಬಿಟ್ಟು 1 2 3 ಅಂತ ಬರ್ಸೋದು. ಬರೀ ಅವ್ರಿಗೆ ಥಿಂಕ್ ಮಾಡಕ್ಕೆ ಟೈಮ್ ಇಲ್ಲ. ಇದು ಕ್ಯಾಟು, ಇದು ಬ್ಯಾಟು, ಇದು ರ್ಯಾಟು ಅನ್ನೋದು, ಅದನ್ನ ಹಂಗೆ ಅವ್ರು ಬರೆಯೋದು. ಸೊ ಅವ್ರು ಏನು ಯೋಚನೆನೇ ಮಾಡ್ತಾ ಇಲ್ಲ, ಅದನ್ನ ಹಂಗೆ ಒಳಗಡೆ ತಗೊಳ್ತಾ ಇದಾರೆ ಡಾಟಾನ, ಅದನ್ನ ಹಂಗೆ ರಿಪೀಟ್ ಮಾಡ್ತಾ ಇದಾರೆ. ಆಕ್ಚುಲಿ ರಿಪೀಟ್ ಮಾಡ್ಬಿಟ್ರೆ ಥಾಟ್ಸು ಇಲ್ಲ, ಪ್ರಾಬ್ಲಮ್ ಸಾಲ್ವಿಂಗ್ ಇಲ್ಲ. ಈಗ ಬಾಟಲ್ ಸುಮ್ಮನೆ ಕೈ ಕೊಟ್ರೆ ಆ ಮಗು, ನಾವು ಅದನ್ನ ಏನ್ ಮಾಡ್ತೀವಿ, ಬಾಟಲ್ನ ನೀರಿದ್ರೆ ಕುಡಿತೀವಿ, ಇಲ್ಲಾದ್ರೆ ಸುಮ್ಮನೆ ಇಟ್ಕೊಂಡಿರ್ತೀವಿ. ಅದೇ ಒಂದು ಸ್ಟಿಕ್ ತಗೊಂಡು ಮಗು ಕೈ ಕೊಟ್ರೆ ಅದು ಅದನ್ನ ಏನ್ ಬೇಕಾದ್ರೆ ಮಾಡುತ್ತೆ. ಅದು ಬರೀ ಸ್ಟಿಕ್ ತರ ಯೂಸ್ ಮಾಡಲ್ಲ ಆಕ್ಚುಲಿ. ಅದನ್ನ ತಗೊಂಡು ಪೆನ್ ತರ ಬರ್ದು ನೋಡುತ್ತೆ, ಇಲ್ಲಾಂದ್ರೆ ಬೇರೆ ಏನೋ ಹೋಗಿ ಯಾವ್ದ್ರಲ್ಲೋ ಹಾಕಿ ನೋಡುತ್ತೆ ಇಲ್ಲಿ ಫಿಟ್ ಆಗತ್ತಾ ಅಂತ, ಇಲ್ಲ ಅದನ್ನ ಇಟ್ಕೊಂಡು ಟ್ರೈನ್ ತರ ಏನೋ ಇದು ಮಾಡ್ಕೊಂಡು. ದಟ್ ಇಸ್ ಕ್ರಿಯೇಟಿವಿಟಿ. ಕೊಟ್ಟಿರೋದು ಬರೀ ಸ್ಟಿಕ್ಕು, ಬಟ್ ನಾವು ಸ್ಟಿಕ್ನ ಏನ್ ಮಾಡಿದ್ವಿ, ಏನು ಮಾಡಿಲ್ಲ, ಇದು ಉಪಯೋಗ ಇಲ್ಲ ಅಂತ ಪಕ್ಕಕ್ಕೆ ಇಟ್ವಿ. ಸೊ ವಿ ಆರ್ ನಾಟ್ ಥಿಂಕಿಂಗ್ ಎನಿಥಿಂಗ್ ಔಟ್ ಆಫ್ ಇಟ್. ಅದೇ ಸ್ಟಿಕ್ಕು ಮಗು ಕೊಟ್ಟಾಗ ಇಟ್ ಟ್ರೈಡ್ ಟು ಯೂಸ್ ಇಟ್ ಇನ್ ಡಿಫ್ರೆಂಟ್ ವೇಸ್, ಬೇರೆ ಬೇರೆ ಪರ್ಪಸ್ಗೆ ಯೂಸ್ ಮಾಡುತ್ತೆ. ದಟ್ ಇಸ್ ಕ್ರಿಯೇಟಿವಿಟಿ. ಆ ಥರ ಕ್ರಿಯೇಟಿವ್ ಮೈಂಡ್ ಓಪನ್ ಇರಬೇಕಾದ್ರೆ ನಾವು ಇನ್ನೊಂದು ಮೈಂಡ್ನ ಸಪ್ರೆಸ್ ಮಾಡಬೇಕು. ಹಂಗಾದ್ರೆ ಅವ್ರಿಗೆ ಸುಮ್ಮನೆ ಟ್ಯೂಷನ್ ಹಾಕೋದು, ಈ ತರ ರೊಟೀನ್ ಹಾಕೋದು, ಇದೆಲ್ಲ ಬಿಟ್ಬಿಡ್ಬೇಕು. ಸುಮ್ಮನೆ ಆಕ್ಚುಲಿ ಸ್ಕೂಲ್ಗೆ ಹೋದ್ರೂ ಬರೀ ಅವ್ರು ಆಟ ಆಡ್ಕೊಂಡು ಕಲಿಬೇಕು.
ಬಿಕಾಸ್ ಆಟದಲ್ಲಿ ಅವ್ರು ಚೆನ್ನಾಗಿ ಕಲಿತಾರೆ. ಏನಾದ್ರೂ ಕೊಡ್ಬೇಕಾದ್ರೆ ಆಟ ಆಡ್ಕೊಂಡು ಹೇಳ್ಕೊಡ್ಬೋದು, ರೈಮ್ಸ್ ಮೂಲಕವಾಗಿ ಹೇಳ್ಕೊಡ್ಬೋದು. ಅದನ್ನೇ ಬೋರ್ಡಲ್ಲಿ ಇದು ಮಾಡಿ ಬರ್ದು ಆ ಥರ ಕಲ್ಸಂಗಿಲ್ಲ ಅವ್ರಿಗೆ. ಸೊ ಈ ಥರ ಕ್ರಿಯೇಟಿವಿಟಿ ಹೋಗುತ್ತೆ ಒಂದು. ಸೊ ನ್ಯಾಚುರಲಿ ಅವ್ರದ್ದು ಓವರ್ ಆಲ್ ಡೆವಲಪ್ಮೆಂಟು ಕಮ್ಮಿ ಆಗುತ್ತೆ. ಕಂಟಿನ್ಯೂಸ್ ಅವ್ರಿಗೆ ಈ ಥರ ಪ್ಯಾಕ್ ಮಾಡಿ ಇಟ್ಬಿಟ್ರೆ ಅವ್ರಿಗೆ ರಿಲ್ಯಾಕ್ಸ್ ಮಾಡೋಕ್ಕೆ ಟೈಮ್ ಇಲ್ಲ. ಸೊ ಇದು ಊಟ ಟೈಮು, ನೆಕ್ಸ್ಟ್ ಅಷ್ಟೇ ಟ್ಯೂಷನ್ ಟೈಮು, ವಾಪಸ್ ಬಂದ್ರೆ ಮತ್ತೆ ಊಟ ಮಾಡ್ಬೇಕು, ಮಲ್ಕೋಬೇಕು, ಬೆಳಗ್ಗೆ ಎದ್ದು ಸ್ಕೂಲ್ಗೆ ಮತ್ತೆ ಹೋಗ್ಬೇಕು, ಅದೇ ರೂಟೀನ್ ಇರುತ್ತೆ. ಸೊ ಇಮ್ಯುನಿಟಿ ಡೌನ್ ಆಗುತ್ತೆ. ಆಕ್ಚುಲಿ ಕರೆಕ್ಟಾಗಿ ಊಟ ಮಾಡೋಕ್ಕೂ ಆಗಲ್ಲ, ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಅದು ರಿಲೀಸ್ ಮಾಡೋಕ್ಕೆ ಅವ್ರಿಗೆ ಏನು ಇದೇ ಇಲ್ಲ. ಅದೇ ಆಚೆ ಹೋಗಿ ಒಂದು ಪಾರ್ಕಲ್ಲಿ 1 hour ಆಟ ಆಡಿದ್ರೆ ದೇ ವುಡ್ ಬಿಕಮ್ ಹ್ಯಾಪಿ. ಆಕ್ಚುಲಿ ಸ್ಟ್ರೆಸ್ ಎಲ್ಲ ಹೋಗಿರುತ್ತೆ, ಫ್ರೆಶ್ ಆಗಿ ಬರ್ತಾರೆ. ಆಮೇಲೆ ತಿನ್ಕೊಂಡು ಮಲಗಿದ್ರೆ ದಟ್ ಇಸ್ ಗುಡ್. ಸೊ ಎಲ್ಲಾನು ನಾವು ಸಪ್ರೆಸ್ ಮಾಡಿ ಈ ತರ ಮಾಡ್ತಾ ಇದ್ವಿ. ಸೊ ಇದೆಲ್ಲ ಓಕೆ. ಆ ಥರ ಟ್ಯೂಷನ್ ಮಾಡಿ ಆ ಥರ ಕಲ್ಸಿದ್ರೇನು ಈಗ 1 ವರ್ಷ ಈಗ ಸಪೋಸ್ ಫಸ್ಟ್ ಸ್ಟ್ಯಾಂಡರ್ಡ್ ಮಗು, ಯಾವ ಫಸ್ಟ್ ಸ್ಟ್ಯಾಂಡರ್ಡ್ ಮಗು ನೋಡಿದ್ರೇನು ABCD ಹೇಳುತ್ತೆ. ಸೊ ಆ ಬೇಬಿ LKG ಅಲ್ಲೇ ಅದು ABCD ಹೇಳಿ ಬರುತ್ತಾ, ಇಲ್ಲಾಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಬರೆಯುತ್ತಾ ಅನ್ನೋದು ಏನು ಅಷ್ಟೇನು ಡಿಫ್ರೆನ್ಸ್ ಇಲ್ಲ. ಸೊ ಆ ಏಜ್ ಬಂದಾಗ ಅಷ್ಟು ಎಲ್ಲರೂ SSLC ರೇಂಜಿಗೆ ಬೇಕಿಲ್ಲ, ನಾಟ್ ನೆಸೆಸರಿ. SSLC ಬಂದಾಗ ಅವ್ರ ಬ್ರೈನ್ ಅಷ್ಟು ಬೆಳೆದಿರುತ್ತೆ, ಅಷ್ಟು ತಗೊಳ್ತಾರೆ ಪೋರ್ಷನ್. ಆ ಪೋರ್ಷನ್ ನೀನ್ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಮಾಡಿದ್ರೇನು ಅವ್ರಿಗೇನು ಪ್ರಯೋಜನ ಇಲ್ಲ. ಸೊ ಆತರ ಸ್ಟ್ರೆಸ್ ಮಾತ್ರ ಬರುತ್ತೆ ಹೊತ್ತು ಅವ್ರಿಗೇನು ಅದ್ರಲ್ಲಿ ಪ್ರಯೋಜನ ಬರಲ್ಲ. ಡಾಕ್ಟರ್, ಈಗ ಈಗಿನ ಕಾಲದಲ್ಲಿ 2 ರೀತಿಯ ಪೇರೆಂಟ್ಸ್ ಇರ್ತಾರೆ. ಮಕ್ಕಳನ್ನ ತುಂಬಾ ಮುದ್ದು ಮಾಡಿ ಬೆಳೆಸ್ತಾರೆ, ಇನ್ ಕೆಲವರು ಮಕ್ಕಳಿಗೆ ಟೈಮೇ ಕೊಡೋದಿಲ್ಲ. ಸೊ ಇದು 2 ಕೂಡ ಹೇಗೆ ಮಕ್ಕಳಿಗೆ ಎಫೆಕ್ಟ್ ಆಗುತ್ತೆ ಅಂತ? ಈಗ ಪೇರೆಂಟಿಂಗ್ ಸ್ಟೈಲ್ಸ್ ಅಂತಾನೆ ಇದೆ ಆಕ್ಚುಲಿ. ಸೊ ಅದರಲ್ಲಿ ಒಂದೊಂದು ಪೇರೆಂಟಿಂಗ್ ಸ್ಟೈಲು ಒಂದೊಂದು ಇದರಲ್ಲಿ ಉಪಯೋಗ ಆಗತ್ತೆ. ಈಗ ಅಥಾರಿಟೇರಿಯನ್ ಪೇರೆಂಟಿಂಗ್ ಅಂತ ಹೇಳ್ತೀವಿ, ಈ ಡಿಸಿಪ್ಲಿನ್ ಆಗಿ ಇರ್ತಾರೆ, ನಾನ್ ಹೇಳೋದೇ ಆಗ್ಬೇಕು ಅಷ್ಟೇ, ಹಿಂಗ್ ಮಾಡು ಅಂದ್ರೆ ಮಾಡ್ಲೇಬೇಕು, ಉತ್ತರನೇ ಕೊಡಂಗಿಲ್ಲ. ಅದು ಅಥಾರಿಟೇರಿಯನ್ ಪೇರೆಂಟಿಂಗ್. ಕೆಲವು ಪ್ಲೇಸ್ ಅಲ್ಲಿ ಯೂಸ್ ಆಗುತ್ತೆ. ಯಾಕಂದ್ರೆ ಈಗ ಸಡನ್ ಆಗಿ ಎಲ್ಲೋ ಅದು ಗ್ಯಾಸ್ ಏನೋ ಓಪನ್ ಆಯ್ತು, ಫೈರ್ ಇದೆ ಅಂದ್ರೆ ಓಡು ಅಂದ್ರೆ ತಕ್ಷಣ ಓಡ್ಬೇಕು, ಇಲ್ಲಿ ಬಾ ಅಂದ್ರೆ ಅದು ಬರ್ಬೇಕು, ಆ ಬೇಬಿ ಆಚೆ ಬಂದ್ರೆ ಲೈಫ್ ಸೇವ್ ಆಗುತ್ತೆ. ಸೊ ಆ ತರ ಮಿಲಿಟರಿ ತರ ಇದ್ರಲ್ಲಿ ಅದು ಕೆಲಸ ಮಾಡುತ್ತೆ. ಬಟ್ ರೋಟೀನ್ ಡೇ ಟು ಡೇ ಲೈಫ್ ಅಲ್ಲಿ ಅದು ಕೆಲಸ ಮಾಡಲ್ಲ. ಕೆಲವು ಸಿಚುವೇಶನ್ಗೆ ಓಕೆ, ಈಗ ನೈಟ್ ಆಯ್ತು, ಈ ಟೈಮ್ ಆಯ್ತು, ಮಲ್ಕೋ ಅಂದ್ರೆ ಮಲ್ಕೋಬೇಕು, ಅದಕ್ಕೆಲ್ಲ ಯೂಸ್ ಮಾಡಬೇಕು. ಬಟ್ ರೆಗ್ಯುಲರ್ ಆಗಿ ಈಗ ನಾನು ಇಲ್ಲಿ ಬಾ ಅಂದ್ರೆ ನೀನು ಬರಲೇಬೇಕು, ಇಲ್ಲಿ ಕೂತ್ಕೋ ಅಂದ್ರೆ ಹಂಗೆ ಕೂತ್ಕೋಬೇಕು ಅಂಥದ್ದು ಆ ಥರ ಯೂಸ್ ಮಾಡಂಗಿಲ್ಲ. ಆವಾಗ ಅವ್ರಿಗೆ ಸೆಲ್ಫ್ ಥಾಟು, ಅವ್ರದ್ದೇ ಒಂದು ಆಟೋನಮಿ ಎಲ್ಲ ಹೋಗ್ಬಿಡುತ್ತೆ. ಆಕ್ಚುಲಿ ಇವ್ರು ಹೇಳಿದ್ ಮಾತ್ರ ಕೇಳ್ಬೇಕು, ಅದು ಗೊಂಬೆ ಅಲ್ಲ, ಅದು ಎಲ್ಲ ಕೇಳಿ ಹಂಗೆ ಇರೋಕ್ಕಾಗಲ್ಲ. ಇನ್ನೊಂದು ಪೇರೆಂಟಿಂಗ್ ನೋಡಿದ್ರೆ ಟೋಟಲಿ ಅವರು ಎಲ್ಲ ಬೇಬಿಗೆ ಬಿಡ್ತಾರೆ. ನೈಸ್, ಅವರು ನಾವು ಒಳ್ಳೆಯವರಾಗಿರ್ಬೇಕು ಅಂತ ಮಾತ್ರ ಅನ್ಕೊಳ್ತಾರೆ. ಸೊ ಐ ಆಲ್ವೇಸ್ ಸೇ ನೈಸ್ ಪೇರೆಂಟಿಂಗ್ ವರ್ಸಸ್ ಗುಡ್ ಪೇರೆಂಟಿಂಗ್ ಅಂತ. ನೈಸ್ ಪೇರೆಂಟಿಂಗ್ ಅಂದರೆ ಈಗ ಮಗು ಚಾಕ್ಲೇಟ್ ಕೇಳ್ತು ತಕ್ಷಣ ಕೊಟ್ಬಿಡೋದು, ಮಗು ಕೇಳ್ತಲ್ಲ ಹೆಂಗ್ ಬೇಡ ಅನ್ನೋದು, ತಿನ್ನಲೇಬೇಕು, ಚಿಕ್ಕ ಮಗು ಕೇಳ್ತಾ ಇದೆ. ಅದೇ ಗುಡ್ ಪೇರೆಂಟಿಂಗ್ ಆದರೆ ಸರಿ, ಒಂದು ಏನೋ ಕೊಟ್ಟಿದ್ದೀನಿ, ಈಗ ನೀನು 10 ತಿಂದಿದ್ಯಾ, 11ನೇದು ಕೇಳ್ತಾ ಇದೆಯಾ, ಈಗ ಐ ವಿಲ್ ಸೇ ನೋ ಅಂತ. ಈಗ ಆಗಲ್ಲ, ನೀನ್ 10 ತಿಂದಿದ್ಯಾ, ಒಂದು ಲಿಮಿಟ್ ಅನ್ನೋದು ಲಿಮಿಟ್ ಇರಬೇಕು. ಕಷ್ಟನೇ. ಈಗ ಅತಿ ಮುದ್ದು ಮಾಡ್ಬಿಟ್ರೆ ಅವ್ರಿಗೆ ನೋ ಅನ್ನೋ ಪದ್ಧತಿನೇ ಬರೋದಿಲ್ಲ. ಆಕ್ಚುಲಿ ಇಲ್ಲ ಅನ್ನೋ ಪದ್ಧತಿ ಅವ್ರು ಕೇಳೇ ಇರಲ್ಲ. ಎಲ್ಲ ಕೇಳುದೆಲ್ಲ ತಾಯಿ ತಂದೆ ಕೊಡ್ತಾರೆ, ಎಲ್ಲಿ ಹೋಗ್ಬೇಕು ಎಲ್ಲ ಗೊತ್ತಾಗ್ಲಿಕ್ಕಿಲ್ಲ ಮುಂದೆ. ಇದು ಬೇಕು ಅಂದ್ರೆ ತಂದು ಕೊಟ್ಬಿಡ್ತಾರೆ. ಅವಾಗ ಅವ್ರಿಗೆ ಸಡನ್ ಆಗಿ ಈಗ ಸ್ಕೂಲ್ಗೆ ಹೋಗ್ತಾರೆ, ಅದು ಈಗ ನೋಡಿದ್ರೆ ಚಿಕ್ಕ ಮಕ್ಕಳು ಸಡನ್ ಆಗಿ ಸೂಸೈಡ್ ಮಾಡ್ಕೊಳ್ತಾರೆ. ಏನ್ ರೀಸನ್ ಅಂತ ನೋಡಿದ್ರೆ ಟೀಚರ್ ಬೈದ್ಬಿಟ್ರು ಅಂತಾರೆ, ಇಲ್ಲಾಂದ್ರೆ ಮಾರ್ಕ್ ಬರ್ಲಿಲ್ಲ ಅಂತಾರೆ, ಇಲ್ಲ ನನ್ಗೆ ಈ ಸೀಟ್ ಸಿಗ್ಲಿಲ್ಲ. ದಟ್ ಇಸ್ ನಾಟ್ ಲೈಫ್ ಅಲ್ವಾ, ದಟ್ ಇಸ್ ಓನ್ಲಿ ಒನ್ ಪಾರ್ಟ್ ಆಫ್ ಯುವರ್ ಲೈಫ್. ಆಕ್ಚುಲಿ ನೀನ್ ಎಷ್ಟು ಬೆಳೆದು ಇಷ್ಟು ದೂರ ಬಂದಿದೆ. ಆಕ್ಚುಲಿ ಸುಮ್ನೆ ಯಾರು ಟೀಚರ್ ಬೈದ್ರೆ ನಿನ್ ಪ್ರಾಣ ಯಾಕೆ ಬಿಡ್ಬೇಕು? ಯಾಕೆ ಆದ್ರೆ ಅವ್ರು ನೋ ಅಂತ ಪದ್ಧತಿನ ಅವ್ರು ಕೇಳಲಿಲ್ಲ ಲೈಫಲ್ಲಿ. ಸಡನ್ ಆಗಿ ಅವ್ರು ಏನೋ ಅವ್ರು ಅನ್ಕೊಂಡಿದ್ದು ಅವ್ರಿಗೆ ಸಿಗ್ಲಿಲ್ಲ. ಸೊ ಈಗ ಲವ್ ಫೇಲಿಯರ್ ಅಂತಾರೆ, ಕೆಲವರು ಸೂಸೈಡ್ ಮಾಡ್ಕೊಳ್ತಾರೆ. ಯಾಕಂದ್ರೆ ನೋ ಅನ್ಬಿಟ್ರು. ನೋ ಅಂದಿದ್ದು ನಿನ್ ಕೇಳೇ ಇಲ್ಲ ಲೈಫಲ್ಲಿ. ಫಸ್ಟ್ ಟೈಮ್ ಒಂದು ಹುಡುಗಿ ನೋ ಅನ್ಬಿಟ್ಲು, ಸೊ ಅಷ್ಟೇ ನಿನ್ನ ಲೈಫೇ ಹೋಯ್ತು. ಸೊ ಯಾವಾಗ ನೋ ಅನ್ಬೇಕು ಆವಾಗ ಅನ್ಬೇಕು, ಯಾವಾಗ ಎಸ್ ಅನ್ಬೇಕು ಆವಾಗ ಅನ್ಬೇಕು. ಆ ಥರ ಇದ್ರೆ ಮಕ್ಕಳಿಗೂ ಒಂದು ಲಿಮಿಟ್ ಇರುತ್ತೆ. ಮಕ್ಕಳಿಗೂ ಲಿಮಿಟ್ ಬೇಕು, ರೋಟೀನ್ ಬೇಕು, ಲೈನ್ ಬೇಕು ಆಕ್ಚುಲಿ. ಬಿಕಾಸ್ ಅವ್ರಿಗೆ ಇದು ಕರೆಕ್ಟು, ಇದು ಸರಿ ಇಲ್ಲ ಅನ್ನೋದು ಗೊತ್ತಿಲ್ಲ. ನಾವು ಕಲಿಸೋದನ್ನ ಅವ್ರು ಕಲಿತಾ ಇದ್ದಾರೆ. ಈಗ ಸಿಂಪಲ್ ಇದು, ಈಗ ಅದು ನಾನು ಚಾಕು ಬೇಕು ಅಂದ್ರೆ ಕೊಡಲ್ಲ ಅಲ್ಲ, ಕೊಟ್ರೆ ಮತ್ತೆ ಕೈ ನಿನ್ ಕಟ್ ಮಾಡ್ಕೊಳ್ತೀಯಾ, ಕಾಲ್ ಕಟ್ ಮಾಡ್ಕೊಡ್ತೀಯಾ, ಕೊಡಲ್ಲ ಅಂತ ಹೇಳ್ತಿರಲ್ಲ. ಸೊ ಅದು ಆಬ್ವಿಯಸ್. ಅದೇ ತರ ಕೆಲವು ಬೇರೆದೂ ಅತಿಯಾಗಿ ಕೇಳುವಾಗ ಇಲ್ಲ ಅಂತ ಹೇಳಕ್ಕೆ ಎಲ್ಲದಕ್ಕೂ ಒಂದು ಲಿಮಿಟ್ ಅನ್ನೋದು ಇರಬೇಕು. ಆ ತರ ಪ್ಯಾರೆಂಟಿಂಗ್ ಮಾಡಿದ್ರೆ ಆ ಮಕ್ಕಳು ಚೆನ್ನಾಗಿ ಬೆಳಿತಾರೆ, ಒಂಥರ ಬ್ಯಾಲೆನ್ಸ್ಡ್ ಆಗಿ ಇರ್ತಾರೆ. ತುಂಬಾ ಎಮೋಷನಲ್ ಇನ್ಸ್ಟೆಬಿಲಿಟಿ ಅದು ಇರೋದಿಲ್ಲ ಅವ್ರಿಗೆ. ಓಕೆ ಡಾಕ್ಟರ್, ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಕೊನೆಯದಾಗಿ ನಾನು ಹೇಳೋದೆ ಅಂದ್ರೆ ಹೆಲ್ತ್ ಅಂತ ಹೇಳಿದ್ರೆ
ಅದು ಒಂದು ಆಸ್ಪೆಕ್ಟ್ ಮಾತ್ರ ಅಲ್ಲ. ಈಗ WHO ಡೆಫಿನೇಷನ್ ನೋಡಿದ್ರೆ ಅದು ಹೇಳುತ್ತೆ ಫಿಸಿಕಲ್, ಮೆಂಟಲ್, ಸೋಷಿಯಲ್ ಆ್ಯಂಡ್ ಸ್ಪಿರಿಚುವಲ್ ವೆಲ್ಬೀಯಿಂಗ್ ಅಂತ ಹೇಳ್ತಾರೆ. ಸೊ ವಿತೌಟ್ ನಾಟ್ ಜಸ್ಟ್ ಆಬ್ಸೆನ್ಸ್ ಆಫ್ ಡಿಸೀಸ್ ಆರ್ ಇಲ್ನೆಸ್ ಅಂತ, ಅಂದರೆ ಬರೀ ರೋಗ ಇಲ್ದಿರ ಇರೋದು ಮಾತ್ರ ಹೆಲ್ತ್ ಅಲ್ಲ. ನಾವು ಒಂದು ನಿಮಿಷ ಈ ಟೈಮಲ್ಲಿ ಈ ಸ್ಥಿತಿಯಲ್ಲಿ ನಾನು ಮೆಂಟಲ್ ಆಗಿ ಹ್ಯಾಪಿಯಾಗಿರಬೇಕು, ಫಿಸಿಕಲ್ ಆಗಿ ನನಗೆ ಏನು ನೋವಿಲ್ದಿರ ಚೆನ್ನಾಗಿರಬೇಕು. ಅದೇ ಥರ ಸೋಷಿಯಲ್ ಆಗಿ ಒಂದು 2-3 ಫ್ರೆಂಡ್ಸ್ ಆದರೂ ನನಗಿರಬೇಕು, ಸೋಷಿಯಲ್ ಆಗಿ ಎಲ್ಲರ ಹತ್ರ ಇಂಟ್ರ್ಯಾಕ್ಟ್ ಮಾಡೋ ಥರ ಇರಬೇಕು. ಸ್ಪಿರಿಚುವಲ್ ಆಗಿ ಅದು ಅವ್ರವ್ರ ಇಷ್ಟ, ಏನು ನಂಬ್ತಾರೋ ಅದು, ಬಟ್ ಅಟ್ಲೀಸ್ಟ್ ಏನೋ ಒಂದು ನಮಗಿಂತ ಜಾಸ್ತಿ ಯಾರೋ ಒಬ್ರು ಇದ್ದಾರೆ, ನಮಗೆ ಹೆಲ್ಪ್ ಮಾಡ್ತಾರೆ ಅನ್ನೋದು ಒಂಥರ, ಅದೂ ಒಂಥರ ಸೆಕ್ಯೂರಿಟಿ ಅವ್ರಿಗೆ. ಈ ಥರ ಒಂದು ಹೋಲ್ಸಮ್ ಆಗಿ ಮಗುನ ಬೆಳೆಸ್ಬೇಕು. ಬರೀ ಊಟ ಕೊಡೋದು ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಡಿ, ಬರೀ ಭಜನೆ ಮಾಡೋದು ಮಾತ್ರ ಅಲ್ಲ, ಇಲ್ಲ ಬರೀ ಫ್ರೆಂಡ್ಸ್ ಹತ್ರ ಆಟ ಆಡೋದು ಮಾತ್ರ ಅಲ್ಲ. ಇದು ಎಲ್ಲನೂ ಸ್ವಲ್ಪ ಸ್ವಲ್ಪ ಮಾಡಿ ಒಂದು ಮಗು ಬೆಳೆಯೋವಾಗ ಒಂದು ಹೋಲ್ಸಮ್ ಆಗಿ ಎಲ್ಲ ಹೆಲ್ತು ಆ ಮಗುಗೆ ಸಿಗೋ ಥರ ಪೇರೆಂಟ್ಸ್ ಬೆಳಿಬೇಕು. ಅದಕ್ಕೆ ಅವರು ಎಷ್ಟಾಗುತ್ತೋ ಅವ್ರ ಕೈಯಲ್ಲಿ ಮಾಡಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳ ಆರೋಗ್ಯವನ್ನು ಯಾವ ರೀತಿಯಾಗಿ ನೋಡ್ಕೊಳ್ಬೇಕು, ಮಕ್ಕಳಿಗೆ ಆಹಾರ ಕೊಡೋದು ಎಷ್ಟು ಮುಖ್ಯನೋ ಮಕ್ಕಳ ಮಾನಸಿಕ ಬೆಳವಣಿಗೆಯನ್ನು ನೋಡ್ಕೊಳ್ಳುವಂಥದ್ದು ಅಷ್ಟೇ ಮುಖ್ಯ. ಮಕ್ಕಳಿಗೆ ಸರಿಯಾಗಿ ಟೈಮ್ ಕೊಡಬೇಕು. ಮಕ್ಕಳ ಓವರ್ ಆಲ್ ಡೆವಲಪ್ಮೆಂಟ್ಗೆ ಅಂದರೆ ಮೆಂಟಲ್ ವೆಲ್ಬೀಯಿಂಗ್ ಹಾಗೆಯೇ ಫಿಸಿಕಲ್ ವೆಲ್ಬೀಯಿಂಗ್ ಎರಡನ್ನೂ ಕೂಡ ನಾವು ಆಸ್ ಅ ಪೇರೆಂಟ್ ಆಗಿ ನೋಡಬೇಕಾಗತ್ತೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಡಾಕ್ಟರ್ ನಮಗೆ ಇವತ್ತು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂತ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ್ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.